ಓಕೆ ಬ್ರದರ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಕೃತಜ್ಞತೆಗಳು ತಂದೆ. ದೇವರೇ, ಈ ದಿನವೆಲ್ಲ ನಮ್ಮನ್ನು ಕಾಪಾಡಿ ಈ ಒಂದು ರಾತ್ರಿ ಸಮಯದಲ್ಲಿ ನಮ್ಮೆಲ್ಲರನ್ನ ಒಗ್ಗೂಡಿಸಿ, ದೇವರೇ, ಈ ದಿನ ಅನೇಕ ವಿಷಯಗಳು ಸತ್ಯವೇದದಲ್ಲಿ ಇರುವಂತ ವಿಷಯಗಳು ನಾವು ಕಲಿಯುವ ಹಾಗೆ ಹೇಳಿಕೊಡುವಂತ ಸಹೋದರರನ್ನು ಕೂಡ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯ ಮುಖಾಂತರ ಅನೇಕ ವಿಷಯಗಳು ಸತ್ಯಕ್ಕನುಸಾರವಾಗಿ ದೇವರೇ ನಮಗೆ ತಿಳಿಸುವಾಗ ಅದನ್ನು ಕಲಿತಂತ ನಾವುಗಳು ಹೃದಯದಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರೇ, ನಾವು ಕ್ರಿಸ್ತನ ಮಾದರಿಯ ಹಾಗೆ ನಾವು ನಡೆದು ನಮ್ಮ ಓಟವನ್ನು ಮುಗಿಸಿಕೊಳ್ಳುವ ಆಗುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಇಲ್ಲಿ ಸೇರಿ ಬಂದಿರುವಂತ ಹಾಗೆಯೇ ಸೇರ್ಲಿಕ್ಕಿರುವಂತ ಎಲ್ಲರೂ ನಿಮ್ಮ ಕರದಲ್ಲಿ ಅರ್ಪಿಸಿ ದೇವರೇ, ಈ ಕೂಟವನ್ನು ಅಧೀನಂತವಾಗಿ ನಡೆಸಿಕೊಡ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ಕೂಡ ತಂದೆಯಾದ ದೇವರ ಕೃಪೆಯಿಂದ ನಿರಂತರವಾಗಿ ದೇವರ ವಾಕ್ಯವನ್ನು ಕೇಳುವಂತ ಅವಕಾಶವನ್ನ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನದ ಮುಖ್ಯವಾದಂತ ಒಂದು ಪಾಠ ಏನಪ್ಪಾ ಅಂತ ಹೇಳ್ಬೇಕಾದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ಉಳಿದಿರುವಂತಹ ಭಾಗವನ್ನ ನಾವು ನೋಡಕ್ ಹೋಗ್ತಾ ಇದ್ವಿ. ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಪಸ್ಕದ ಕುರಿತಾಗಿ ನಾವು ಹಲವಾರು ಪಾಠಗಳನ್ನ ಕೇಳ್ತಾ ಇದ್ವಿ. ಆದ್ರೂ ಕೂಡ ಇವತ್ತಿನ ಪಾಠಗಳು ಕೂಡ ಈ ಪಸ್ಕಕ್ಕೆ ತುಂಬಾ ಹತ್ತಿರವಾಗಿ ಇದೆ ಅನ್ನೋಂಥ ವಿಷಯವನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೊಳ್ಳೋಣ. ಸರಿ, ಯಾವ ಒಂದು ಭಾಗ, ಯಾವ ಅಧ್ಯಾಯವನ್ನು ನೋಡ್ಬೇಕಾಗಿದೆ ಈಗ ನಾವು? ಬ್ರದರ್ 55 ಭಾಗ ಮತ್ತೆ 16ನೇ ವಚನ ನೋಡ್ಬೇಕು, 7ನೇ ಅಧ್ಯಾಯ ರೋಮಾಪುರ. ಓಕೆ, 56 55 ಒಂದಿದು 55. ಓಕೆ, ಚೆಕ್ ಮಾಡಿ. ಸರಿ, 55. ಓಕೆ, ರೋಮಪುರದವರಿಗೆ ಎಷ್ಟನೇ ವಾಕ್ಯ, ಎಷ್ಟನೇ ಅಧ್ಯಾಯ? 7ನೇ ಅಧ್ಯಾಯ 16ನೇ ವಚನದಿಂದ ಓದ್ಬೇಕು ಬ್ರದರ್. 15 ಓದಿದೀವಿ. 15 ಓದಿದೀವಾ? ಅದನ್ನ ನೋಡಿ. ಇಲ್ಲ ಬ್ರದರ್, ಎಲ್ಲಿಗೆ ನಿಲ್ಸಿದೀವಿ ಅಂದ್ರೆ 15 ಓದಿ ಇಲ್ಲಿಗೆ ನಿಲ್ಸಿದೀವಿ. ಅಸಹಾಯವಾದದ್ದನ್ನು ಮಾಡುತ್ತೇನೆ, ಅದೇ ನನಗೆ ಅಸಹಾಯವಾದದ್ದನ್ನೇ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದೆ. ಆದರೆ ಇಲ್ಲಿಂದ ಓದಬೇಕು 16ರಿಂದ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಅಲ್ಲಿಂದ ಓದಬೇಕು ಬ್ರದರ್. ಓಕೆ, ನಿಮಿಷ. ಓಕೆ, ಪ್ರೀತಿಯ ಸಹೋದರರೇ, ಸೊ ಕಳೆದ ಒಂದು ದಿನದಲ್ಲಿ ನಾವು ನೋಡಿದಂತ ಆ ಭಾಗ ರೋಮಪುರದವರಿಗೆ ಬರೆದಂತ ಪತ್ರಿಕೆ. ಸೊ ಎಲ್ರು ಕೂಡ ನೋಟ್ಸ್ ನ ತಗೊಳ್ತಾ ಇದೀರಲ್ವಾ? ನೋಟ್ಸ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿದೆಯಲ್ವಾ? ಎಲ್ಲಿ ನಾನು ಕರೆಕ್ಟ್ ಆಗಿ ನಿಲ್ಸಿದೀನಿ ಅಂದ್ಬಿಟ್ಟು ಏನ್ ಪಾಯಿಂಟ್ ನ ಲಾಸ್ಟ್ ಟೈಮ್ ನೋಡಿದ್ವಿ, ಲಾಸ್ಟ್ ಟೈಮ್ ನೋಡಿದಂತ ಪಾಯಿಂಟ್ ಅಲ್ಲಿ ಏನನ್ನ ಗಮನದಲ್ಲಿ ಇಟ್ಟು ನೋಡಿದ್ವಿ? ಯಾವ ವಿಷಯವನ್ನ ನೋಡಿದ್ವಿ? ಏನ್ ವಿಷಯ ನೋಡಿದ್ವಿ? ಏನ್ ಅರ್ಥವಾಯ್ತು ಲಾಸ್ಟ್ ಟೈಮ್ ಪಾಠದಲ್ಲಿ? ಅಂದ್ರೆ ದೇಹ ನಾವು ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು ಅಂತ ಇಷ್ಟಪಡ್ತೀವೋ ಅದನ್ನ ಮಾಡದೆ ಅಸಹ್ಯವಾದನೆ ಮಾಡ್ತೀವಿ. ಇದಕ್ಕೆ 2 ಕಾರಣಗಳನ್ನ ಹೇಳಿದ್ರಿ ಬ್ರದರ್. ಒಂದು ನಮ್ಮ ಅಜ್ಞಾನ, ತಿಳುವಳಿಕೆ ಮತ್ತೆ 2 ಬಲಹೀನತೆ. ಗುಡ್, ವೆರಿ ಗುಡ್, ವ್ಯಾಲಿಡ್ ಪಾಯಿಂಟ್. ಬೇರೆ ಏನ್ ನೋಡಿದ್ವಿ? ದೇಹವು ಅಭಿಲಾಷಿಸುವುದು ಅದೇ ಆತ್ಮಕ್ಕೆ ವಿರೋಧವಾಗಿದೆ, ಆತ್ಮನ ಅಭಿಲಾಷಿಸುವುದು ದೇಹಕ್ಕೆ ವಿರೋಧವಾಗಿದೆ. ವೆರಿ ಗುಡ್ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ವಿಷಯಗಳನ್ನು ಕೂಡ ನೋಡಿದ್ವಿ. ಮುಖ್ಯವಾಗಿ ನಾವಲ್ಲಿ ನೋಡಿದಂತ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ,
ಅಪೋಸ್ತಲ್ ಪಾಲ್ ಅವರ ಆ ಒಂದು ಹೇಳಿಕೆ ಅಲ್ವಾ? ಯಾವ ಹೇಳಿಕೆ? ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದು ನಾವು ಬಲ್ಲೆವು, ಆದ್ರೆ ನಾನು ದೇಹ ಧರ್ಮಕ್ಕೆ ಒಳಗಾದವನಾದ್ರೂ ಪಾಪ ಸ್ವಾಧೀನದಲ್ಲಿರುವುದಕ್ಕೆ ಮರಲ್ಪಟ್ಟವನು ಆಗಿದ್ದೇನೆ ಅಲ್ವಾ? ಸೊ ಇಲ್ಲಿ ಅವರಿಗೆ ಹೇಳುವ ಪ್ರಕಾರ, ಏಕೆಂದ್ರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನೇ ಮಾಡ್ತಾ ಇದ್ದೀನಿ ಅನ್ನೋ ವಿಷಯವನ್ನ ಅಲ್ಲೇ ನೋಡ್ತೀವಿ. ಅಂದ್ರೆ ಅಪೋಸ್ತಲ್ ಪಾಲ್ ಏನ್ ಮಾಡಿದ್ರು ಅಂದ್ರೆ, ಧರ್ಮಶಾಸ್ತ್ರ ಪ್ರಕಾರವಾಗಿ ಆ ಒಂದು ಪರ್ಫೆಕ್ಟ್ ಲಾನ ಫಾಲೋ ಮಾಡೋದ್ರಲ್ಲಿ ನಮ್ಮ ದೇಹ ಎಷ್ಟು ಬಲಹೀನವಾಗಿದೆ ಅನ್ನೋ ವಿಷಯವನ್ನ ಕಂಡಿಡ್ಕೊಂಡ್ರು ಅನ್ನೋ ವಿಷಯವನ್ನ ನೋಡ್ತೀವಿ. ಓಕೆ, ಸೊ ಮುಂದುವರೆದಂತ ಭಾಗವನ್ನ ನೋಡ್ಬೇಕಾದ್ರೆ ಇವತ್ತು ಓದನ ರೋಮಪುರದವರಿಗೆ 7ನೇ ಅಧ್ಯಾಯ 16ನೇ ವಾಕ್ಯ. ರೋಮಪುರದವರಿಗೆ 7ನೇ ಅಧ್ಯಾಯ 16ನೇ ವಾಕ್ಯ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಅಪೊಸ್ತಲ ಹೇಳುವಂತ ಒಂದು ಮಾತನ್ನ ಗಮನದಲ್ಲಿ ನೋಡೋಣ. ಆದ್ರೆ ನಾನು ಮಾಡುವಂತದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು. ಸೊ ಇದ್ರ ಅರ್ಥ ಪ್ರೀತಿಯ ಸಹೋದರರೇ, ನೋಡಿ, ಕೆಲವೊಂದು ವಿಷಯವನ್ನ ನಾವು ಮನಪೂರ್ವಕವಾಗಿ ಮಾಡ್ತೀವಿ. ಮನಪೂರ್ವಕವಾಗಿ ಮಾಡ್ತೀವಿ ಅಂದ್ರೆ ನಾವು ಮಾಡಿದಾಗ ಸಂತೋಷದಿಂದಲೇ ಮಾಡ್ತೀವಿ. ಕೆಲವೊಂದನ್ನ ನಾವು ಅರ್ಧ ಮನಸ್ಸಿನಿಂದ ಮಾಡ್ತೇವೆ, ಇಲ್ಲದಿದ್ರೆ ಮಾಡೋದಕ್ಕೆ ಸಂತೃಪ್ತಿಯಿಂದ ಮಾಡೋದಿಲ್ಲ. ಯಾವ ವಿಷಯಗಳ ಬಗ್ಗೆ ಮಾತಾಡ್ತೀರಂದ್ರೆ ದೇವರ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳಿರ್ಬೋದು. ಅದು ನಮ್ಮ ಮನಸ್ಸಾಕ್ಷಿ ಅದಕ್ಕೆ ಏನ್ ಮಾಡಲ್ಲ ಅಂದ್ರೆ ಒಪ್ಪಲ್ಲ. ಮನಸ್ಸು ಅಂತ ಹೇಳಿದಾಗ ಇಲ್ಲಿ ಏನಪ್ಪಾ ಈ ಮನಸ್ಸು ಅಂದ್ರೆ, ಯಾರು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ರೋ ಅವರ ಮನಸ್ಸಿನ ಬಗ್ಗೆ ಮಾತಾಡೋಣ. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರ್ಬೇಕಾದ್ರೆ ಇದು ತಪ್ಪು ಇದು ಸರಿ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನೋಡಿ, ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆಗಳಿದೆಯಲ್ಲ, 10 ಆಜ್ಞೆಗಳು, ಅದು ಒಂದು ಫಂಡಮೆಂಟಲ್ ಅಂದ್ರೆ ಬೇಸಿಕ್ ಆಗಿರುವಂತ ಒಂದು ಆಜ್ಞೆ. ಪ್ರತಿಯೊಬ್ಬ ಯಹೂದ್ಯರಿಗೂ ಅದು ಗೊತ್ತೇ ಇರುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಕೂಡ ಕೆಲವೊಂದು ಆಜ್ಞೆ ವಿಧಿವಿಧಾನಗಳನ್ನ ದೇವ್ರು ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್, ಈಗ ನನ್ನ ನೆರೆಯವನ ಒಂದು ಎತ್ತು ಎಲ್ಲೋ ಬಿದ್ದಿದೆ, ಹಳ್ಳದಲ್ಲಿ ಬಿದ್ದಿದೆ ಅಂದಾಗ ಏನ್ ಮಾಡ್ಬೇಕು? ಅದನ್ನ ನೋಡ್ಕೊಳ್ದೆ ಹಾಗೆ ಹೋಗ್ಬಾರ್ದು, ಬದಲಾಗಿ ಏನ್ ಮಾಡ್ಬೇಕು? ಅದನ್ನ ಅಲ್ಲಿಂದ ಕಾಪಾಡ್ಬೇಕು. ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಒಂದು 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 ನೀತಿ ಯಾವ ರೀತಿ ಇದೆ ಅಂದ್ರೆ, ದೇವರು ಇದನ್ನ ಒಂದು ಪ್ರೀತಿಯ ಒಂದು ಅನುಗುಣವಾಗಿ ಇದನ್ನ ಇಟ್ಟಿದ್ದಾರೆ. ಒಂದು ಎತ್ತು ಒಂದು ವ್ಯಕ್ತಿನ ಏನಾದ್ರು ಅದನ್ಗೆ ಗುಮ್ಮಿದ್ರೆ ಇಲ್ಲ ಏನಾದ್ರು ಮಾಡಿದ್ರೆ, ಆ ಒಂದು ಎತ್ತು ಮಾಡಿದ ಒಂದು ಕಾರ್ಯದಿಂದ ಆ ವ್ಯಕ್ತಿನ ಸತ್ತೋಗ್ಬಿಟ್ರೆ ಆ ಎತ್ತನ್ನು ಸಾಯಿಸ್ಬೇಕು, ಮತ್ತೆ ಯಜಮಾನಿಗೂ ಶಿಕ್ಷೆ. ಇದೆಲ್ಲ ಏನಪ್ಪಾ ಅಂದ್ರೆ ದೊಡ್ಡದಾಗಿ ಒಂದು ಅಂದ್ರೆ ಆ ಎತ್ತು ಈ ರೀತಿ ಮಾಡತ್ತಂತ ಗೊತ್ತಿದ್ದು ಅದನ್ನ ಬಿಟ್ಟಿದ್ರೆ ಖಂಡಿತ ಕೂಡ ಎಲ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು. ನೋಡ್ರಿ ಯಾವ ರೀತಿ ಕೆಲವೊಂದು ವಿಷಯ ಎಲ್ಲ ಇತ್ತು ಅಂದ್ರೆ, ತಿಳಿದು ಮಾಡೋದು, ತಿಳಿದೇ ಮಾಡುವಂಥದ್ದು ಎಲ್ಲ ಕೂಡ ಧರ್ಮಶಾಸ್ತ್ರದಲ್ಲಿ ಇರುವಂತ ವಿಷಯ. ನಮ್ಮೆಲ್ರಿಗೂ ಬೇಸಿಕ್ ಆಗಿ ಈ ಧರ್ಮಶಾಸ್ತ್ರ 10 ಆಜ್ಞೆಗಳು ಮಾತ್ರ ಗೊತ್ತಿದೆ. ಆ 10 ಆಜ್ಞೆಗಳಲ್ಲಿ ಇನ್ನೂ ಕೂಡ ಕೆಲವೊಂದು ವಿಷಯಗಳನ್ನ ದೇವರು ಇಟ್ಟಿದ್ರು. ಅದನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸ್ಲೇಬೇಕಾಗಿತ್ತು ಅಲ್ವಾ? ಈ ದಾಸತ್ವಕ್ಕೆ ಒಳಗಾಗಿರುವಂತದ್ದು ವಿಷಯ ಇರ್ಬೋದು ಅಲ್ವಾ, ಮದುವೆಗೆ ಸಂಬಂಧಪಟ್ಟಂತ ವಿಷಯ ಇರ್ಬೋದು, ಇಲ್ಲವೇ ಹೆಣಗಳನ್ನ ಮುಟ್ಟಿದಾಗ ಆಗುವಂತ ವಿಷಯಗಳಿರ್ಬೋದು. ಎಲ್ಲ ವಿಷಯಗಳು ಕೂಡ ದೇವ್ರು ಬರ್ದಿಟ್ಟಿದ್ರು. ಪ್ರತಿಯೊಂದು ತನ್ನ ಜೀವನದಲ್ಲಿ ಆಗೋದನ್ನ ಇದೇ ರೀತಿ ಮಾಡ್ಬೇಕನ್ನಂತ ವಿಷಯ. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೆಲವೊಂದು ವಿಷಯವನ್ನ ಮನಸ್ಸಲ್ಲಿ ಇದು ತಪ್ಪು ಅಂತ ಗೊತ್ತಾಗ್ತಿದೆ, ತಪ್ಪು ಅಂತ ಹೇಳುವಂಥದ್ದೇನೋ ಧರ್ಮಶಾಸ್ತ್ರದ ಮಾತು ನನ್ನ ಮೈಂಡ್ ಅಲ್ಲಿ ಇದೆ, ಇದು ಮಾಡಬಾರ್ದು, ಕರೆಕ್ಟ್, ಇದು ಮಾಡಬಾರ್ದು ಅನ್ನೋದು ಕರೆಕ್ಟ್. ಆದ್ರೂ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಧರ್ಮಶಾಸ್ತ್ರ ಕರೆಕ್ಟ್ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ, ಆದ್ರೆ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಲ್ವಾ? ಧರ್ಮಶಾಸ್ತ್ರ ಕರೆಕ್ಟ್ ಅಂತ ನಾನು ಅನ್ಸ್ಕೊಂಡ್ರು ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ವಿಷಯ ಬಂದಾಗ ಇಲ್ಲಿ ನನ್ನ ಮನಸ್ಸಿಗೆ ನಾನು ಕಂಡಿಡಿಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಮಾಡಬಾರ್ದಂತ ಒಂದು ಆಜ್ಞೆ ನನ್ನ ಮೈಂಡಲ್ಲಿ ಇದೆ, ಮಾಡ್ಬೇಕಂತ ಅನ್ನುವಂತ ಒಂದು ಪ್ರೇರಣೆ ನನ್ನಲ್ಲಿ ನಡೀತಾ ಇದೆ ಅಲ್ವಾ? ಒಂದು ಮಾಡ್ಲೇಬಾರ್ದಂತ ನನಗೆ ಆಜ್ಞೆ ಕೊಡ್ತಾ ಇದೆ, ಇನ್ನೊಂದು ನನಗೆ ಮಾಡದೆ ಇರಕ್ಕಾಗ್ದಿರೋಂಥ ಪರಿಸ್ಥಿತಿ ನನಗೆ ತಂದು ಕೊಡ್ತಾ ಇದೆ. ಇದೆಲ್ಲಿದೆ? ಮಾಡಬಾರ್ದು ಅನ್ನೋಂಥ ವಿಷಯ ನನ್ನ ಮನಸ್ಸಿನಲ್ಲಿದೆ, ಅದು ಆಜ್ಞೆ ರೂಪವಾಗಿದೆ. ಆದ್ರೆ ಮಾಡ್ಬೇಕನ್ನೋಂಥ ವಿಷಯ ನನ್ನ ದೇಹದಲ್ಲಿದೆ, ಅದು ದೇಹದ ಸ್ವಭಾವ ರೂಪದಲ್ಲಿದೆ. ಫಾರ್ ಎಕ್ಸಾಂಪಲ್, ಈಗ ನೀವೆಲ್ರೂ ಕೂಡ ಬಲಗೈಯಲ್ಲಿ ಬರೀತೀರಾ ಅಂತ ಇಟ್ಕೊಳ್ಳಿ. ಈಗ ನಾಳೆಯಿಂದ ನೀವು ಎಡಗೈಯಲ್ಲಿ ಬರಿಬೇಕು ಅಂತ ಹೇಳಿದಾಗ ಬರೆಯಕ್ಕಾಗುತ್ತಾ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಅದಕ್ಕೆ ಅಭ್ಯಾಸ ಬೇಕು. ಅದೇ ಒಂದು ಚಿಕ್ಕದಾಗಿ ಹುಟ್ಟಿರುವಂತ ಮಗುನ ಕರ್ಕೊಂಬಂದು
ಆ ಮಗುನ ಆರಂಭದಿಂದಲೇ ಎಡಗೈಲಿ ಬರ್ಸ್ರಿ ನೀವು, ಅದು ಹೋಗ್ತಾ ಹೋಗ್ತಾ ಎಡಗೈಲಿ ಬರೆಯಿದ್ರೆ ಕಲಿಯುತ್ತೆ, ಎಡಗೈಲೇ ಬರೆಯುತ್ತೆ. ಯಾಕಂದ್ರೆ ಬಿಗಿನಿಂಗ್ ಇಂದನೇ ಅದನ್ನ ಕಲ್ತಿರುತ್ತೆ. ಎರಡಕ್ಕೇನಪ್ಪ ಡಿಫರೆಂಟ್ ಇದೆ? ಒಂದು ಮಗು ಆರಂಭದಲ್ಲಿ ಎಡಗೈಯಲ್ಲಿ ಬರೆಯುವಂತ ವಿಷಯನ ಕಲಿಯೋದಕ್ಕೂ, ನಾವು ಬಲಗೈಯಲ್ಲಿ ಕಲಿತು ಅಲ್ವಾ ಹಲವಾರು ವರ್ಷಗಳಾದ್ರೂ ಪ್ರಾಕ್ಟೀಸ್ ಆದ್ಮೇಲೆ ಮತ್ತೆ ಎಡಗೈಲಿ ಬರೆಯೋದಕ್ಕೂ ಡಿಫ್ರೆಂಟ್ ಏನಪ್ಪಾ ಇದೆ ಅಂದ್ರೆ, ಇಲ್ಲಿ ಮಗು ಆರಂಭದಿಂದಲೇ ಆ ಗುಣಗಳನ್ನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೆ. ಆದ್ರಿಂದ ಅದು ಸುಲಭವಾಗಿ ಅದನ್ನ ಬರಿಬಹುದು, ಎಡಗೈಲಿ ಯಾವಾಗ ಬೇಕಾದ್ರೆ ಬರಿಬಹುದು. ಆದ್ರೆ ನಾವು ಆರಂಭದಿಂದಲೇ ಬಲಗೈಲಿ ಬರೆದು ಪರಿಣಿತರಾಗಿರೋರು, ಅದ್ರಲ್ಲಿ ಪಳಗಿರುವಂತವ್ರು ತಕ್ಷಣ ನಮ್ಮನ್ನ ಎಡಗೈಲಿ ಬರಿಬೇಕಂದ್ರೆ ತುಂಬಾ ಕಷ್ಟವಾಗ್ತಿದೆ. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಮನಸ್ಸು ಒಪ್ತಾ ಇಲ್ಲ, ದೇಹ ಮಾಡಿಸ್ತಾ ಇದೆ. ಮನಸ್ಸು ಒಪ್ಪುವಂಥದ್ದು ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರ ಸರಿ ಅಂತ ಒಪ್ಕೊಳ್ತಾ ಇದೆ, ಆದ್ರೆ ದೇಹ ಅದಕ್ಕೆ ವಿರುದ್ಧವಾಗಿದೆ. ಎರಡು ವಿಷಯಗಳನ್ನ ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು. ಯಾಕೆ ಈ ರೀತಿಯಾಗಿ ಇರುವಂತ ವಿಷಯಗಳನ್ನ ನಾವು ನೋಡ್ತೀವಿ ಅಂದ್ರೆ, ಇಲ್ಲಿ ದೇಹದ ವಿಷಯಕ್ಕೆ ಬಂದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇಹ ಅನ್ನೋದು ಇಂಪರ್ಫೆಕ್ಟ್. ಈ ಇಂಪರ್ಫೆಕ್ಟ್ ಅನ್ನೋಂಥ ವಿಷಯವನ್ನ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕು. ನಾನು ಬಲಹೀನತೆ ಅನ್ನೋದು ಹೇಳುವಂತ ವಿಷಯ ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮನ್ನ ಯಾರೋ ಇಲ್ಲಿ ಬಂದ್ಬಿಟ್ಟು ಒಲಿಂಪಿಕ್ ಅಲ್ಲಿ ರನ್ನಿಂಗ್ ರೇಸ್ ಓಡ್ರಿ, ಇಲ್ಲವೇ ನೀವೇನ್ ಮಾಡ್ರಿ ಮೆಡಲ್ ತಗೊಳ್ರಿ, ಇಲ್ಲಿ ವೆಯ್ಟ್ ನ ಎತ್ರಿ, ಇಲ್ಲವೇ ನೀವು ಎತ್ತರಕ್ಕೆ ಜಿಗಿರಿ ಅನ್ನುವಂತ ಮಾತುಗಳ ಬಗ್ಗೆ ಬರಿತಾ ಇಲ್ಲ. ಇದು ಪಾಪದ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯ, ದೇವರ ನೀತಿನ ಅನುಸರಿಸುವಂತ ವಿಷಯಕ್ಕೆ ಸಂಬಂಧಪಟ್ಟಂತ. ನನ್ನ ದೇಹ ಬಲಹೀನತೆ ಆಗಿದ್ರೆ ಒಂದ್ ವ್ಯಕ್ತಿ ಈಗ 50 kg ತಗೊಳ್ತಾರೆ, ಇನ್ನೊಂದು ವ್ಯಕ್ತಿ 100 kg ತಗೊಳ್ಳೋಂತ ಕೆಪಾಸಿಟಿ ಇರ್ತಾರೆ. ದೇಹದ ಬಲವನ್ನು ತಗೊಂಡಾಗ ಅವರವರ ಕೆಪಾಸಿಟಿ ಇರುತ್ತೆ. ಆದ್ರೆ ಮನಸ್ಸಿಗೆ ಹೊಂದ್ಕೊಂಡು ದೇಹ ಹೋಗಲ್ಲ ಅನ್ನೋಂಥ ವಿಷಯ ಬಂದಾಗ, ಮನಸ್ಸಿಂದ ಯಾಕೆ ಈ ನೀತಿಯ ಪರಿಪೂರ್ಣತೆಯನ್ನ ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂತ ವಿಷಯ ಬಂದಾಗ, ಅದ್ರಲ್ಲಿರುವಂತ ಬಲಹೀನತೆ ಬಗ್ಗೆ ಇಲ್ಲಿ ನೋಡ್ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಬಲಹೀನತೆ ಬಗ್ಗೆ ನೋಡ್ಬೇಕಾಗಿದೆ. ಆ ನೀತಿನ ಫಾಲೋ ಮಾಡೋದ್ರಲ್ಲಿ ನನ್ನ ದೇಹಕ್ಕೆ ಬಲ ಸಾಕಾಗ್ತಿಲ್ಲ ಅಂದ್ರೆ ಅದು ಇಂಪರ್ಫೆಕ್ಟ್, ಪರ್ಫೆಕ್ಟ್ ಆಗಿಲ್ಲ ಅನ್ನೊಂದು ವಿಷಯ ಏನಾಗುತ್ತಂದ್ರೆ ನಮ್ಗೆ ಗೊತ್ತಾಗ್ತಿದೆ. ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಇದೇ ರೀತಿಯಾಗಿದ್ದಾರೆ. ವಿ ಆರ್ however to expect no trace of this evils in our hearts ಅಲ್ವಾ? ಸೊ ನೋಡಿ ಬೇಕಾದ್ರೆ ಈ ಕೆಟ್ಟ ವಿಷಯಗಳು ನಮ್ಮಲ್ಲಿ ತುಂಬಿಕೊಂಡಿರೋದ್ರಿಂದ, ಕೆಟ್ಟ ಭಾವನೆಗಳು ನಮ್ಮಲ್ಲಿ ಬೆಳೆದಿರೋದ್ರಿಂದ ಒಳ್ಳೆ ವಿಷಯಗಳನ್ನ ಅನುಸರಿಸೋದು ತುಂಬಾ ಕಷ್ಟವಾಗ್ತಿದೆ ಅನ್ನೋಂಥ ವಿಷಯವನ್ನ ಇಲ್ಲಿ ನಾವು ತುಂಬಾ ಚೆನ್ನಾಗಿ ನೋಡ್ಬೋದು. ಹಾಗಾಗಿ ಇದಕ್ಕೆ ಒಂದು ವಿಷಯ ಕೂಡ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಒಂದು ವಾಕ್ಯ, ದೇವ್ರ ವಾಕ್ಯ ತುಂಬಾ ಬ್ಯೂಟಿಫುಲ್ ಆಗಿ. ಅದನ್ನ ವಾಕ್ಯವನ್ನು ಓದೋಣ. ಯೆರೆಮೀಯ 13ನೇ ಅಧ್ಯಾಯ 23ನೇ ವಾಕ್ಯ. ಕೂಶನು ತನ್ನ ಚರ್ಮವನ್ನು, ಚಿರತೆಯು ತನ್ನ ಮಚ್ಚೆಗಳನ್ನು ಮಾರ್ಪಡಿಸುವುದಕ್ಕಾಗುವುದು. ಹಾಗಾದರೆ ಕೆಟ್ಟತನದ ಅಭ್ಯಾಸವುಳ್ಳವರಾದ ನೀವು ಸಹ ಒಳ್ಳೆಯದನ್ನು ಹೇಗೆ ಮಾಡುವುದಕ್ಕಾಗಿತ್ತು? ಸಿಸ್ಟರ್, ಓಕೆ, ಥ್ಯಾಂಕ್ ಯು. ಇನ್ನೊಂದ್ಸರಿ ಓದೋ ಅದನ್ನ. ಕೂಶನು ತನ್ನ ಚರ್ಮವನ್ನು, ಚಿರತೆಯು ತನ್ನ ಮಚ್ಚೆಗಳನ್ನು ಮಾರ್ಪಡಿಸುವುದಕ್ಕಾಗುವುದು. ಹಾಗೆಯೇ ಕೆಟ್ಟತನದ ಅಭ್ಯಾಸವುಳ್ಳವರಾದ ನೀವು ಸಹ ಒಳ್ಳೆಯದನ್ನು ಹೇಗೆ ಮಾಡುವುದಕ್ಕಾದೀತು? ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಂತ ಒಂದು ಮಾತಿದೆ ಇಲ್ಲಿ. ಈ ಮಾತು ಯಾರ ಕುರಿತಾಗಿ ಮಾತಾಡಲ್ಪಡುವಂತ ಮಾತಾಗಿದೆ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ಇಸ್ರೇಲ್ ಜನರ ಕುರಿತಾಗಿ ಮಾತಾಡಲ್ಪಡುವಂತ ಒಂದು ಮಾತಾಗಿದೆ. ಆ ಮಾತು ಏನಪ್ಪ ಹೇಳ್ತಿದೆ ಅಂದ್ರೆ, ಕುಶ್ಯನು ಅಂದ್ರೆ ಎಥಿಯೋಪಿಯನು. ಬೇರೆ ವರ್ಷನ್ಸ್ ಅಲ್ಲಿ ನಿಮ್ಗೆ ಈ ರೀತಿ ಇರುತ್ತೆ. BSc ಆ ರೀತಿ ಇದೆಯಾ? ನಿಮ್ಮ ಬೇರೆ ಕನ್ನಡ ವರ್ಷನ್ಸ್ ಅಲ್ಲಿ ತೆಗೆದು ನೋಡ್ರಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಎಲ್ಲದ್ರಲ್ಲೂ ಕುಶ್ಯನ್ ಅಂತಾನೆ ಇದೆಯಾ? ಹೌದು, ಖುಷಿಯೇ ಅಂತಾನೆ. ಓಕೆ. ಇಂಗ್ಲಿಷ್ ಅಲ್ಲಿ ತಗೋಬೇಕಾದ್ರೆ ಎಥಿಯೋಪಿಯನು ಅಂತಿದೆ ಅಲ್ವಾ? ಎಥಿಯೋಪಿಯನು ತನ್ನ ಚರ್ಮವನ್ನು, ಚರ್ಮ ಅಂದ್ರೆ ಏನಪ್ಪಾ ಇಲ್ಲಿ? ಆತನ ಬಣ್ಣ, ಚರ್ಮದ ಬಣ್ಣ. ಚಿರತೆಯು ತನ್ನ ಮಚ್ಚೆಗಳನ್ನು ಮಾರ್ಪಡಿಸುವುದಕ್ಕಾಗುವುದೋ ಅಂತ ತಗೊಂಡಾಗ, ಇಲ್ಲ, ಮಾರ್ಪಡಿಸೋದಕ್ಕೆ ಸಾಧ್ಯತೆ ಇಲ್ಲ. ಕೂಶನು ತನ್ನ ಚರ್ಮವನ್ನು ಮಾರ್ಪಡಿಸಕ್ಕಾಗಲ್ಲ, ಚಿರತೆಯು ತನ್ನ ಮಚ್ಚೆಗಳನ್ನು ಮಾರ್ಪಡಿಸೋದಕ್ಕಾಗಲ್ಲ. ಹಾಗಾದ್ರೆ ಕೆಟ್ಟತನದ ಅಭ್ಯಾಸವುಳ್ಳವರಾದ ನೀವು ಸಹ ಒಳ್ಳೆಯದನ್ನು ಹೇಗೆ ಮಾಡೋದಕ್ಕಾದೀತು? ಏನಿದ್ರ ಅರ್ಥ? ಇದಕ್ಕೂ ನಾವು ಓದುವಂತ ರೋಮಪುರದವರಿಗೆ ಬರೆದಂತ ಈ ಪತ್ರಿಕೆಯಲ್ಲಿರುವಂತ ಈ ವಾಕ್ಯಕ್ಕೂ
ಏನ್ ಸಂಬಂಧವಿದೆ? ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸ್ವಲ್ಪ ಸೂಕ್ಷ್ಮ ಗಮನಿಸ್ಬೇಕು. ಈ ವಾಕ್ಯದ ಪ್ರಕಾರ ದೇವ್ರು ಏನ್ ಹೇಳ್ತಿದ್ರೆ ನೋಡ್ರಿ, ಕೆಲವೊಂದು ವಿಷಯ ಇಂಪಾಸಿಬಲ್ ಅನ್ನೋಂಥ ವಿಷಯ, ಅಂದ್ರೆ ಸಾಧ್ಯತೆನೇ ಇಲ್ಲ ಅನ್ನೋಂಥ ವಿಷಯವನ್ನು ತಗೊಂಡಾಗ, ಅದು ಈ ಎಥಿಯೋಪಿಯನ್ ಚರ್ಮ, ಅಂದ್ರೆ ಆಫ್ರಿಕನ್ಸ್ ಇದಾರಲ್ವಾ, ಅವ್ರ ಬಣ್ಣ ಚೇಂಜ್ ಮಾಡಕ್ಕಾಗುತ್ತಾ? ಆಗಲ್ಲ. ಯಾರು ಆಗಲ್ಲ. ಆಫ್ರಿಕನ್ಸ್ ಅಲ್ಲಿ ಇರೋರು ಇವತ್ತು ಏನ್ ಮಾಡಕ್ಕಾಗಲ್ಲ, ಅಮೆರಿಕನ್ಸ್ ಆಗಕ್ಕಾಗಲ್ಲ. ಆದ್ರೂ ಒಂದ್ ವ್ಯಕ್ತಿ ಆದ್ರು, ನೀವೆಲ್ಲ ಕೇಳಿರ್ಬೋದೇನೋ, ಆ ವ್ಯಕ್ತಿ ಬಗ್ಗೆ ಕೇಳಿರ್ತೀರ ತುಂಬಾ, ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್ ಅಂದ್ರೆ ಯಾರು? ಈ ಡಾನ್ಸ್ ಎಲ್ಲ ಮಾಡ್ತಿದ್ರಲ್ಲ ವ್ಯಕ್ತಿ, ಅವ್ರು ಆಫ್ರಿಕನ್ಸ್. ಬದಲಾಗಿ ಏನ್ ಮಾಡಿದ್ರು ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಚರ್ಮವನ್ನ ಬದಲಾವಣೆ ಮಾಡ್ಕೊಂಡ್ರು. ನೋಡ್ರಿ ಇವತ್ತು ಟೆಕ್ನಾಲಜಿ ಹೆಂಗಿದೆ, ಅದು ಬೇರೆ ವಿಷಯ. ಬಟ್ ಏನಪ್ಪಾ ಅಂದ್ರೆ ನೇಚುರಲ್ ಆಗಿ ಆ ಸ್ಕಿನ್ ಅನ್ನ, ಅದೇ ಬಣ್ಣದಲ್ಲಿರುವಂತ ಸ್ಕಿನ್ ಅನ್ನ ಬೇರೆ ಸ್ಕಿನ್ ಅಲ್ಲ ಅಕ್ಕಿ ಏನ್ ಮಾಡಿದ್ರು, ಕೆಲವೊಂದು ಮೆಡಿಕಲ್ ಇದೆಲ್ಲ ಏನಿದೆ ಇವತ್ತು ತಂತ್ರಜ್ಞಾನ ಬೆಳೆದಿದೆಯಲ್ಲ, ಅದನ್ನೆಲ್ಲ ಮಾಡಿದ್ರು. ಅದು ಬೇರೆ ರೀತಿಯ ದುಷ್ಪರಿಣಾಮ ಉಂಟಾಯ್ತು, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ನಾವೇನಪ್ಪ ನೋಡ್ತಾ ಇದೀವಿ ಅಂದ್ರೆ, ಆ ಬಣ್ಣ, ಆ ಸ್ಕಿನ್ ಇರೋ ಸ್ಕಿನ್ ಬಣ್ಣವನ್ನ ಏನ್ ಮಾಡಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಾಗಲ್ಲ. ಚಿರತೆಯಲ್ಲಿರುವಂತ ಮಚ್ಚೆಗಳನ್ನ ಅದು ಮಾರ್ಪಡಿಸೋದಕ್ಕಾಗುತ್ತಾ ಅಂತ ನೋಡಿದ್ರೆ ಖಂಡಿತ ಆಗೋದಿಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ಯಾಕಾಗಲ್ಲ? ಯಾಕದಾಗಲ್ಲ? ಯಾಕೆ ಆ ಕುಶಿನ ಚರ್ಮವನ್ನು ಬದಲಾವಣೆ ಮಾಡಕ್ಕಾಗಲ್ಲ? ಯಾಕೆ ಚಿರತೆಯ ಮಚ್ಚೆಯನ್ನು ಬದಲಾವಣೆ ಮಾಡಕ್ಕಾಗಲ್ಲ? ಯಾಕಾಗಲ್ಲ? ಹುಟ್ಟಿನಿಂದಲೇ ಬಂದಿರುತ್ತಲ್ಲ brother. ಹುಟ್ಟಾಗಿಂದ ಬಂದಿದೆ ಅಲ್ಲ. ಹುಟ್ಟಿನಿಂದಲೇ ಬಂದಿರೋದು. ಕರೆಕ್ಟ್, ವೆರಿ ಗುಡ್ ಅಲ್ವಾ? ಹುಟ್ಟಿನಿಂದಲೇ ಏನಾಗಿದೆ, ಬಂದಿದೆ. ಇನ್ನು ಕೂಡ ಏನ್ ನೋಡ್ತೀವಿ ಅಂದ್ರೆ ಅದರ ಪ್ರಾರಂಭದಲ್ಲಿ ಏನಿದೆಯೋ ಅದು ಹಂಗೆ ಇದೆ, ಅದು ಗುಣ ಸ್ವಭಾವ ಆಗಿದೆ. ಕೆಲವೊಂದು ರೀತಿಯಲ್ಲಿ ನಾವು ಏನಂತ ಮಾತಾಡ್ತೀವಿ, ಇಟ್ಸ್ ನೇಚರ್ ಅಂತ ಮಾತಾಡ್ತೀವಿ, ಪ್ರಕೃತಿ ದತ್ತವಾಗಿ ಬಂದಿದೆ ಅಂದ್ಬಿಟ್ಟು. ಅಂದ್ರೆ ಏನರ್ಥ? ಈ ಕುಶಿಯನು ತನ್ನ ಚರ್ಮವನ್ನ ಬದಲಾವಣೆ ಮಾಡಕ್ಕಾಗದು ಅಂತ ಹೇಳಿದಾಗ, ಇವತ್ತಿರುವಂತ ಒಂದು ವಿಷಯವನ್ನು ತಗೊಳ್ರಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಆಫ್ರಿಕಾದಲ್ಲಿರುವಂತ ಜನ ಕಪ್ಪಾಗಿದ್ದಾರೆ ಅಂದ್ರೆ ದೇವರ ರಾಜ್ಯದಲ್ಲಿ ಹಂಗೆ ಇರ್ತಾರ? ಇಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ಹಂಗೆ ಇಲ್ಲ. ಇರ್ತಾರ? ಯಾಕೆ ಬದಲಾವಣೆ ಮಾಡ್ಬೇಕು? ದೇವ್ರು ಹಂಗೆ ಇರ್ಬೋದಲ್ಲ, ಅವ್ರಾಗೆ ಇರ್ಬೋದತ್ತಲ್ಲ, ಯಾಕೆ ದೇವ್ರು ಬದಲಾವಣೆ ಮಾಡ್ಬಿಡ್ತಾರ ಅದನ್ನ? ಯಾಕಂದ್ರೆ ಬದಲಾವಣೆ ಮಾಡಕ್ಕೆ ಎಲ್ಲರೂ ಒಂದೇ ಎಲ್ಲ ನಾವೆಲ್ಲ ಅಮೆರಿಕನ್ಸ್ ತರ ಆಗ್ಬಿಡ್ತೀವಿ, ಎಲ್ಲ ವೈಟ್ ಆಗಿದ್ಬಿಡ್ತೀವಿ ಅಂತ. ಅಲ್ಲ, ತಾರತಮ್ಯ ಇರ್ಬಾರ್ದು. ತಾರತಮ್ಯ ಇರಬಾರ್ದು, ಕರೆಕ್ಟ್. ಓಕೆ, ಸೊ ಬಣ್ಣಗಳಲ್ಲಿ ತಾರತಮ್ಯ ಇರಬಾರ್ದು. ಬಟ್ ಏನಪ್ಪಾ ಅಂದ್ರೆ ಕಪ್ಪು ಅಂದ್ರೆ ಇವತ್ತು ನಾವು ಬೇರೆ ರೀತಿಯಾಗಿ ನೋಡ್ತಾ ಇದ್ವಿ, ಬಿಳುಪು ಅಂದ್ರೆ ಅವನ್ನ ಒಂಥರ ನೋಡ್ತಿದ್ವಿ ಅನ್ನಂತ ಇವತ್ತಿನ ಮನುಷ್ಯನ ಹೃದಯದ ಭಾವನೆಗಳು ಇವತ್ತು ಹಂಗಿದೆ. ಅದರಿಂದ ಎಲ್ರಿಗೂ ಬೆಲ್ಲಿಗೆ ಇರ್ಬೇಕಂತ ಆಸೆ ಪಡ್ತಾ ಇರ್ತಾರೆ, ಬೆಲ್ಲಿಗೆ ಇಟ್ಬಿಡೋಣ ಅಂತ. ಓಕೆ, ಇರ್ಲಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಬಣ್ಣದ ಬದಲಾವಣೆಗೆ ಕಾರಣವೇನಪ್ಪಾ ಅಂದ್ರೆ ಮನುಷ್ಯರ ಮೇಲೆ ಬಂದಿರುವಂತ ಶಾಪ. ಕರೆಕ್ಟಾ? ಹೌದು. ಮನುಷ್ಯರ ಮೇಲೆ ಬಂದಿರುವಂತ ಶಾಪದ ಕಾರಣದಿಂದಲೇ, ಮನುಷ್ಯರ ಪಾಪಕ್ಕೆ ಅಧೀನರಾಗಿದ್ರಿಂದಲೇ ಈ ರೀತಿಯಾಗಿರುವಂತ ಡಿಫರೆನ್ಸ್ ಆಫ್ ಪೀಪಲ್ ಬಂದಿದ್ದಾರೆ, ಗೊತ್ತಲ್ವಾ? ಹಾಮನ ಸಂತತಿಯಿಂದ ಬಂದಿದ್ದಾರೆ ಅಂತ ನಾವು ಓದಿದ್ವಿ. ನಾವು ನಮ್ಮ ಬೇಸಿಕ್ ಕ್ಲಾಸ್ ಕೂಡ ಆಫ್ರಿಕನ್ಸ್ ಶಾಪದ ಫಲವಾಗಿ ಬಂದಿದ್ದಾರೆ ಅನ್ನೋಂಥ ವಿಷಯಗಳನ್ನ ಕೂಡ ನಾವು ಓದಿದ್ವಿ, ಕರೆಕ್ಟ್ ಅಲ್ವಾ? ಹಾಗಾಗಿ ಏನ್ ಹೇಳ್ತಿದ್ರೆ ದೇವ್ರಿಲ್ಲಿ ಅಂದ್ರೆ, ಈ ಒಂದು ಗುಣ ಸ್ವಭಾವವನ್ನ, ನೇಚರ್ ಆಗಿ ಬಂದಿರುವಂತ ವಿಷಯವನ್ನ ನಿಮ್ಮಿಂದ ಯಾರಿಂದಲೂ ಬದಲಾವಣೆ ಮಾಡಕ್ಕಾಗುತ್ತಂದ್ರೆ ಖಂಡಿತ ಆಗಲ್ಲ. ಮನುಷ್ಯ ಶಕ್ತಿಯಿಂದ ಇದನ್ನ ಚೇಂಜ್ ಮಾಡಕ್ಕಾಗುತ್ತಂದ್ರೆ ಖಂಡಿತ ಆಗಲ್ಲ ಅಲ್ವಾ? ಅಂದ್ರೆ ಇಲ್ಲಿ ಯಾವ ಶಕ್ತಿ ಉಪಯೋಗಕ್ಕೆ ಬರ್ಬೇಕು, ಯಾವ ಶಕ್ತಿಯಲ್ಲಿ ಉಪಯೋಗಿಸಲ್ಪಡ್ಬೇಕು, ಪ್ರಭಾವ ಒಳಪಡ್ಬೇಕು. ಯಾವುದೇ ಮನುಷ್ಯ ಶಕ್ತಿಯಿಂದ ಇದನ್ನ ಬದಲಾವಣೆ ಮಾಡಕ್ಕಾಗಲ್ಲ. ಈ ಪಾಪವನ್ನ, ಈ ಮನುಷ್ಯ ಸಂತಾನ ಮೇಲೆ ಬಂದಿರುವಂತ ಪಾಪವನ್ನ, ಇಲ್ಲವೇ ಈ ಚಿರತೆ, ನಾವು ಚುಕ್ಕಿಗಳನ್ನ ಬಗ್ಗೆ ನಾವು ಮಾತಾಡಂಗಿಲ್ಲ, ಆದ್ರೆ ಏನಪ್ಪಾ ಅಂತ ನಾವು ಮಾತಾಡ್ಬೇಕಂದ್ರೆ, ಚಿರತೆಯಲ್ಲಿರುವಂತಹ ಒಂದು ದುಷ್ಟ ಗುಣಗಳಿರ್ಬೋದು, ಆ ಗುಣಗಳನ್ನ ಬದಲಾವಣೆ ಮಾಡ್ಬೇಕಂದ್ರೆ ಅದರ ಹಿನ್ನೆಲೆ ಏನಪ್ಪಾ ಅಂತ ನೋಡಿದಾಗ ಮನುಷ್ಯನ ಅವಿಧೇಯತೆಯಿಂದಲೇ ಇದೆಲ್ಲ ಬಂದಿರೋದು. ಹಾಗಿರ್ಬೇಕಾದ್ರೆ ಇದನ್ನ ಮನುಷ್ಯ ಶಕ್ತಿಯಿಂದ ಬದಲಾವಣೆ ಮಾಡಕ್ಕಾಗುತ್ತಾ? ಖಂಡಿತ ಆಗಲ್ಲ. ಆದ್ರೆ ಇದಕ್ಕಿಂತ ಮಿಗಿಲಾದಂತ ಒಂದು ಶಕ್ತಿ ಬೇಕು. ಅದಕ್ಕೆ ಇಲ್ಲಿ ಮಾತಾಡ್ತಿದ್ರೆ, ನಿಮ್ಮಿಂದ ನೀವು ಸಹ ಒಳ್ಳೆಯದನ್ನು ಹೇಗೆ ಮಾಡುವುದಕ್ಕಾದಿತ್ತು, ನಿಮ್ಮಿಂದ ಒಳ್ಳೇದಾಗಲ್ಲ, ನಿಮ್ಮಿಂದ ಅದು ಸಾಧ್ಯತೆ ಇಲ್ಲ, ಕರೆಕ್ಟಾ? ಹಾಗೆ ಧರ್ಮಶಾಸ್ತ್ರ ಒಂದ್ ಕಡೆ ಏನಪ್ಪಾ ಹೇಳ್ತಿದೆ ಅಂದ್ರೆ, ಧರ್ಮಶಾಸ್ತ್ರ ನಮ್ಮಲ್ಲಿರುವಂತ ಪಾಪವನ್ನ ತೆಗೆದು ತೋರಿಸ್ತಾ ಇದೆ. ಆ ಪಾಪ ತೆಗೆದು ತೋರಿಸಿದಾಗ ನಾವೇನ್ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ, ಇಲ್ಲ ಈ ಪಾಪವನ್ನ ನಾನು ಬಿಟ್ಬಿಡ್ತೀನಿ, ಹೆಂಗಾದ್ರು ನನ್ನ ಶಕ್ತಿಯಿಂದ, ನನ್ನ ಬಲದಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ಒಳ್ಳೆತನದಿಂದ ಬಿಡ್ತೀನಿ, ನನ್ನ ಒಳ್ಳೆ ಗುಣಗಳನ್ನ ನಾನು ತೋರಿಸಿ ನಾನು ಒಳ್ಳೆ ಗುಣಕ್ಕೆ ಪ್ರೂವ್ ಮಾಡಕ್ ತೋರಿಸ್ತೀನಿ ಅಂತ ಹೋಗ್ತಾ ಇದೀವಿ. ಅದಾಗುತ್ತಾ? ಇಲ್ಲ. ಆಗಲ್ಲ.
ನನ್ನ ಜ್ಞಾನದಿಂದ ನನ್ನ ಸಾಮರ್ಥ್ಯದಿಂದ ನಾನು ಏನೋ ಮಾಡ್ಬೇಕಾದ್ರೆ ಅದು ಆಗಲ್ಲ ಅಂತ ಒಂದು ತಿಳುವಳಿಕೆ ಯಾರಿಗ್ ಬರ್ಬೇಕು? ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ಬೇಕು. ಅದಕ್ಕೆ ಯೋಬನ ಗ್ರಂಥದಲ್ಲಿ ನೋಡ್ಬೇಕಾದ್ರೆ 14ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನು ತಿಂಗಳ ಲೆಕ್ಕವು ನಿನಗೆ ಗೊತ್ತೋ? 14ನೇ ಅಧ್ಯಾಯ 4ನೇ ವಾಕ್ಯ. 14ನೇ ಅಧ್ಯಾಯ 4ನೇ ವಾಕ್ಯ. ಅಶುದ್ಧದಿಂದ ಶುದ್ಧವು ಉಂಟಾದೈತೆ, ಎಂದಿಗೂ ಇಲ್ಲ. ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ. ಈ ಒಂದು ರೂಲ್ಸ್, ಈ ಸೂತ್ರವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅಶುದ್ಧದಿಂದ ಶುದ್ಧ ಬರಲ್ಲ, ಕರೆಕ್ಟಾ? ಬಟ್ ಅಶುದ್ಧವನ್ನ ಶುದ್ಧ ಮಾಡ್ಬೋದು, ಆದ್ರೆ ಅಶುದ್ಧದಿಂದ ಏನ್ ಮಾಡಲ್ಲ, ಶುದ್ಧ ಬರಲ್ಲ. ಹಾಗೆ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರು ಪಾಪಿಗಳಾಗಿರ್ಬೇಕಾದ್ರೆ, ಪಾಪದಲ್ಲೇ ನಾವಿರ್ಬೇಕಾದ್ರೆ, ನಮ್ಮಲ್ಲಿರುವಂತ ಗುಣ ಪಾಪದಲ್ಲೇ ಇರ್ಬೇಕಾದ್ರೆ ನಮ್ಮಿಂದ ಒಳ್ಳೇದ್ ಮಾಡಕ್ಕಾಗುತ್ತಾ? ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯತೆ ಇಲ್ಲ. ಇದು ಪ್ರತಿಯೊಬ್ಬ ಮನುಷ್ಯರ ಮನವರಿಕೆಯಲ್ಲಿ ಬರ್ಬೇಕು. ನನ್ನ ಸ್ವನೀತಿಯಿಂದ ದೇವರ ಮುಂದೆ ನಾನು ನೀತಿವಂತನಾಗಿ ನಿಂತ್ಕೊಳ್ಳಕ್ಕಾಗುತ್ತಾ? ಇಲ್ಲವೇ ನನ್ನ ಜ್ಞಾನದಿಂದ ನಾನು ದೇವರ ಮುಂದೆ ನೀತಿವಂತನಾಗಿ ಆಗೋದಿಕ್ಕೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಈ ಒಂದು ವಿಷಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ತಾರೆ. ಏನಪ್ಪಾ ಅಂದ್ರೆ, ಇದು ಮನುಷ್ಯ ಶಕ್ತಿಯಿಂದ ಸಾಧ್ಯತೆ ಇಲ್ಲ, ಬದಲಾಗಿ ಮನುಷ್ಯ ಶಕ್ತಿಯಿಂದ ಮೇಲಾದ ಒಂದು ಶಕ್ತಿ ಬೇಕು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆ ಶಕ್ತಿ ಎಲ್ಲಿಂದ ಬರ್ಬೇಕು? ದೇವರಿಂದನೇ ಬರ್ಬೇಕು, ಕರೆಕ್ಟ್ ಅಲ್ವಾ? ಅದಕ್ಕೆ ರೋಮಪುರದಲ್ಲಿಗೆ ಬರೆದಂತ ಪತ್ರಿಕೆಯಲ್ಲಿ ನೋಡ್ತೀವಿ, 7ನೇ ಅಧ್ಯಾಯ 17ನೇ ವಾಕ್ಯ ಹೋದ್ರಿ. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನೇ ಮಾಡುವೆನು, ಇನ್ನು ಮಾಡುವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನೋಡಿದ್ರ ಇಲ್ಲೇನಂತಿದ್ರೆ, ಹೀಗಿರಲಾಗಿ ಅಸಹ್ಯವಾದದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಈ ಪಾಪ ಎಲ್ಲಿ ಬಂತು ನನಗೆ ಅಲ್ವಾ? ಈಗ ಅಸಹ್ಯ ಮಾಡ್ತಾ ಇದ್ದೀನಿ, ಆದ್ರೆ ನಾನ್ ಮಾಡ್ತಾ ಇಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಮಾಡ್ತಾ ಇದ್ದೀನಿ. ಪಾಪ ಎಲ್ಲಿಂದ ಬಂತು ನನಗೆ? ಎಲ್ಲಿಂದ ಬಂತು ಪಾಪ? ಅಲ್ವಾ? ಆದಮ್ನಿಂದ ಬಂತು. ಈಗ ನಮಗ್ ಬರ್ಬೇಕಾದ್ರೆ ಹೆಂಗ್ ಬಂತು? ಡೈರೆಕ್ಟ್ ಆಗಿ ಆದಮ್ನಿಂದ ಡೈರೆಕ್ಟ್ ಆಗಿ ನನ್ ಬಂದ್ಬಿಡ್ತಾ? ನಮ್ಮಲ್ಲಿ ಹೆಂಗ್ ಬಂತು? ನಮ್ಮ ಕೃತ್ಯಗಳಿಂದ ಬರ್ತದೆ, ನಮ್ಮ ಸಂತತಿಯಿಂದ ಬಂತು. ನಮ್ಮ ಬಿಗಿನಿಂಗ್ ಏನಿದೆ? ನಮ್ಮ ಆರಂಭ, ಪ್ರತಿಯೊಬ್ಬರ ಆರಂಭ ಎಲ್ಲಿದೆ? ನಮ್ಮೆಲ್ಲರ ಆರಂಭ ಎಲ್ಲಿಂದ ಬಂತು? ನಮ್ಮ ಲೈಫ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಾವೆಲ್ಲ ಅನ್ಯರಾಗಿದ್ದು. ಕರೆಕ್ಟ್. ನಾವು ಈಗ ನೋಡಿ, ನಾವು ಎಲ್ಲಿಂದ ಸ್ಟಾರ್ಟ್ ಆಯ್ತು ಬ್ರದರ್, ನಮ್ದು ನಮ್ಮ ಸಂತತಿಯಿಂದ ಆದಮ್ನಿಂದ ಸ್ಟಾರ್ಟ್ ಆಗ್ಬಿಡ್ತು. ಕರೆಕ್ಟ್. ಸರಿ, ವಾಕ್ಯ ಓದ್ಬಿಡ್ರಿ. ಕೀರ್ತನೆ 51:5. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ನಮ್ ಬಿಗಿನಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಹುಟ್ಟೋದ್ರಿಂದ ಸ್ಟಾರ್ಟ್ ಆಯ್ತು. ನಾವು ಹುಟ್ಟಿದಿಂದ ನಾವೇನಾಗಿದ್ದೀವಿ? ಪಾಪಿಯೇ. ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹೇಗೆ ಎಥಿಯೋಪಿಯನ್ ಸ್ಕಿನ್ ಇದೆಯೋ, ಅವನು ಹುಟ್ಟಿಂದ ಬಂದಿದೆಯೋ, ಪಾಪನು ಕೂಡ ಎಲ್ಲಿಂದ ಬಂದಿದೆ? ಹುಟ್ಟೋದ್ರಿಂದಲೇ ಬಂದೈತೆ. ಹುಟ್ಟು ಸ್ವಭಾವ ಬಂದೈತೆ, ಮಾತೃ ಗರ್ಭದಿಂದಲೇ ಬಂದೈತೆ. ಅದಂಗ್ ಬರುತ್ತೆ? ಹೊಟ್ಟೆಲಿರುವಂತ ಮಗುಗೆ ಕಳ್ತನ ಮಾಡೋದು ಗೊತ್ತಾ? ಹೊಟ್ಟೆಲಿರುವಂತ ಮಗುಗೆ ಸುಳ್ಳು ಹೇಳೋದು ಗೊತ್ತಾ? ಹೊಟ್ಟೆಲಿರುವಂತ ಮಗುಗೆ ಅವಿಧೇಯತೆ ಆಗಿರೋದು ಗೊತ್ತಾ? ಅದೇಂಗ್ ಪಾಪ ಬರುತ್ತೆ? ಅದೇಂಗ್ ಬರುತ್ತೆ? ಆದಾಮನ ರಕ್ತದಿಂದ ಹುಟ್ಟಿದಾರೆ ಎಲ್ಲರೂ ಪಾಪಿಗಳನ್ನ. ಕರೆಕ್ಟ್. ನೀವ್ ಹೇಳಿದ 100% ರೈಟ್. ಆ ಮಗುಗೆ ಎಲ್ಲಿ ಬರುತ್ತೆ? ಎಲ್ಲಿಂದ ಬಂತು ಆ ಇನ್ಫಾರ್ಮೇಶನ್? ಆ ವಿಷಯ ಎಲ್ಲಿ ಬಂತು? ತಂದೆಯಿಂದ ಬಂತದೆ. ಅಲ್ವಾ? ತಂದೆಯಿಂದ ಬಂದಿದೆ ಅಲ್ವಾ? ತಂದೆಯಿಂದನೂ ಬಂದಿದೆ, ತಾಯಿಯಿಂದನೂ ಬಂದಿದೆ, ಇಬ್ಬರ ಕಡೆಯಿಂದನೂ ಬಂದಿದೆ.
ಹೇಗ್ ಬಂದಿದೆ? ಹೇಗೆ ಅಂದ್ರೆ, ಒಂದು ಮಗು ಶರೀರ ಅನ್ನೋದು ಬರೀ ದೇಹ, ಜೀವ ಬೇರೆ. ಆದ್ರೆ ಆ ಸ್ವಭಾವ ಇದೆಯಲ್ಲ, ಆ ಸ್ವಭಾವವೇ ಮನುಷ್ಯ ಸ್ವಭಾವ. ಕರೆಕ್ಟ್ ಅಲ್ವಾ? ಯಾವುದೇ ಮಗು ಏನ್ ಮಾಡಲ್ಲ ಅಂದ್ರೆ, ಹುಟ್ಟಿದ್ಮೇಲೆ ನಾಯಿ ತರ ಬೊಗ್ಳುತ್ತಾ? ಬೋಗ್ಲಲ್ಲ, ಅಳುತ್ತೆ ಮನುಷ್ಯನ್ ತರ. ಈ ಸ್ವಭಾವ ಅಲ್ವಾ ಮುಖ್ಯ ಅಲ್ಲಿ. ದೇಹ ಇದೆ, ಜೀವ ಇದೆ, ಆದ್ರೆ ಆ ಸ್ವಭಾವ, ಆ ಗುಣಲಕ್ಷಣಗಳು, ಮಾತಾಡುವಂತ ಮಾತುಗಳು, ಇದೆಲ್ಲ ಅದರ ಸ್ವಭಾವವಾಗಿ ಬೆಳೆದಿದೆ ಅಲ್ವಾ? ಇಷ್ಟು ವಿಷಯನ ತಂದೆಯಿಂದ ಕಾಪಿ ಮಾಡಿರ್ಬೇಕಂದ್ರೆ, ಆ ಮಗು ಕಾಪಿ ಮಾಡಿರ್ಬೇಕಾದ್ರೆ, ತಂದೆ ತಾಯಿಯಿಂದ ಇಷ್ಟೊಂದು ವಿಷಯನ ಕಲ್ತಿರ್ಬೇಕಾದ್ರೆ, ಅವರ ಪೂರ್ವಿಕ ಗುಣನ ಹೊತ್ಕೊಂಡ್ ಬಂದಿರಲ್ವಾ, ಎತ್ಕೊಂಡ್ ಬಂದಿರಲ್ವಾ? ಯೋಚನೆ ಮಾಡ್ರಿ. ಸರ್ ಇದೆ, ಮೀಟ್ ಮಾಡ್ಕೊಳ್ರಿ. ಓಕೆ ಅಲ್ವಾ? ಈ ಎಲ್ಲ ವಿಷಯನ ಎತ್ಕೊಂಡ್ ಬಂದಿರುತ್ತೆ. ಹಂಗಂದ್ರೆ ಸುಳ್ಳು ಎತ್ಕೊಂಡ್ ಬಂದಿರುತ್ತಾ, ಕಳ್ತನ ಮಾಡೋದು ಎತ್ಕೊಂಡ್ ಬಂದಿರುತ್ತಾ ಅಂದ್ರೆ ಇಲ್ಲ. ಕಳ್ತನ ಮಾಡೋದು, ಸುಳ್ಳು ಹೇಳೋದು ಎತ್ಕೊಂಡ್ ಬಂದಿರಲ್ಲ. ಆದ್ರೆ ಕಳ್ತನ ಇರುವಲ್ಲವೇ ಸುಳ್ಳು ಹೇಳುವಂತ ಗುಣಗಳು, ಈ ವಿಷಯಗಳು ಪ್ರಕೃತಿಯಲ್ಲಿ ಕಂಡು ಬಂದಾಗ ಅದಕ್ಕೆ ಆಕರ್ಷಣೆ ಆಗುವಂತ ಗುಣಗಳು ಬೆಳೆದಿರುತ್ತೆ. ಅದಕ್ಕೆ ಬೇಗ ಕಳಿಯುವಂತ ವಿಷಯಗಳು ಅದ್ರಲ್ಲಿ ಇರುತ್ತೆ ಅಲ್ವಾ? ನೋಡ್ರಿ, ಈಗ ಒಂದು ಮಗು 2 ಕಾಲಲ್ಲಿ ನಡೆಯುತ್ತೆ, ಆದ್ರೆ ಒಂದು ನಾಯಿ 2 ಕಾಲಲ್ಲಿ ನಡೆಯಕ್ಕಾಗಲ್ಲ. ಯಾಕಂದ್ರೆ ಅದರ ಮೈಂಡ್ ಅಲ್ಲಿ ಆ ಪ್ರೋಗ್ರಾಮ್ ಇಲ್ಲ. ಅದೇ ರೀತಿಯಾಗಿ ಒಂದ್ ಮಗು ಹುಟ್ಟಿದ್ಮೇಲೆ ಈ ಒಂದು ಕೆಟ್ಟ ಗುಣಗಳು, ಪಾಪದ ಕೃತ್ಯಗಳು, ಅದು ಬೇಗ ಕಲಿಯೋಕೆ ಅನುಕೂಲವಾಗಿ ಆ ದೇಹ ಏನಾಗಿದೆ, ಬೆಳೆದು ಬಂದಿದೆ. ಅದು ಬೇಗ ಅದನ್ನ ಕಲಿಯುತ್ತೆ. ಆದ್ರೆ ಒಳ್ಳೆ ಸ್ವಭಾವ ಕಲಿಲ್ಲ, ಸ್ವಾರ್ಥವಾಗಿರೋದು ಕಲಿಯುತ್ತೆ ಮಗು. ಮಗು ಕೈಲಿ ಏನೋ ಕೊಟ್ಬಿಟ್ರೆ, ಅದ ಕೈಲಿಂದ ಏನೋ ತಗೊಳ್ಳೋ ವಸ್ತು ತಗೊಳ್ಬೇಕಾದ್ರೆ, ಇಲ್ಲ ಇದು ನಂದು, ಯಾರಿಗೂ ಕೊಡಲ್ಲ, ಇದು ನಂದು, ನನಗ್ ಬೇಕು ಅನ್ನೋದು ಸ್ವಾರ್ಥ ಕಲಿಯುತ್ತೆ. ಸಾಕ್ರಿಫೈಸ್ ಕಲಿಯಲ್ಲ. ಯಾಕಂದ್ರೆ ಇದು ನಮ್ಮ ಸ್ವಭಾವ, ನಮ್ಮ ಪೂರ್ವದ ಸ್ವಭಾವ. ಇದು ಸ್ವಭಾವವಾಗಿ ಬೆಳೆದು ಬಂದಿರೋದ್ರಿಂದ, ಈ ಸ್ವಾರ್ಥ ಸ್ವಭಾವ ಬೆಳೆದು ಬಂದಿರೋದ್ರಿಂದ, ಈಗ ನಾವೇನ್ ನೋಡ್ತೀವಿ ಅಂದ್ರೆ, ನಾನು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಏನಾಗಿದ್ದೀನಿ, ಪಾಪಿ ಆಗಿದ್ದೀನಿ. ಸರಸರೇ, ಇದನ್ನೇ ಅಪೊಸ್ತಲ ಪಾಳಿಯಲ್ಲಿ ಹೇಳ್ತಾ ಇದಾರೆ. ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ, ನಾನು ಮಾಡ್ಬೇಕಂತ ಏನ್ ಮಾಡ್ತಾ ಇಲ್ಲ ಅಲ್ವಾ, ನಾನು ಅಸಹ್ಯವಾದದನ್ನು ಮಾಡುವುದು ನಾನಲ್ಲ, ನಾನ್ ಮಾಡ್ತಾ ಇಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡ್ತಾ ಇದೆ, ಪಾಪ ಸ್ವಭಾವವೇ ಮಾಡ್ತಾ ಇದೆ. ಕರೆಕ್ಟಾ? ಸೊ ಈ ಅಸಹ್ಯವಾದ ವಿಷಯಗಳಿಗೆ ಈ ಪ್ರಪಂಚನೂ ಅಸಹ್ಯದಿಂದ ತುಂಬಿಕೊಂಡಿದೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಯಾರಿದ್ದಾರೆ, ಪ್ರಪಂಚನ ರೂಲ್ ಮಾಡೋಂತ ಸೈತಾನು ಕೂಡ ಆ ಪಾಪ ಕೃತ್ಯಗಳನ್ನ ಮಾಡ್ತಾ ಇದಾರೆ, ಪಾಪ ಕೃತ್ಯಗಳ ದುಷ್ಪ್ರೇರಣೆ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ದೇಹ ಏನ್ ಮಾಡುತ್ತೆ, ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಕರೆಕ್ಟಾ? ಬೇಗ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ಕೃಷ್ಣ ಪಿತೆ ಸರ್ ಇದೆ, ಶಾಂತಮೇಶ್ವರ್ ಮೀಟ್ ಮಾಡ್ಕೊಳ್ಳಿ. ಓಕೆ. ಹಾಗಾಗಿ ನಾವು ನೋಡ್ಬೇಕಾದ್ರೆ ಈ ವಿಷಯವನ್ನೇ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದ್ರು, ಇಲ್ಲಿ ತುಂಬಾ ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ. ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ, ಪ್ರಾಯೋಗಿಕವಾಗಿ ತಮ್ಮ ಇಚ್ಛಾಶಕ್ತಿಯನ್ನು ಕಳೆದುಕೊಳ್ಳುವವರು ಹುಚ್ಚರು, ಮೆದುಳಿನ ಕ್ರಿಯಾತ್ಮಕ ಅಸ್ವಸ್ಥತೆಯಿಂದಲ್ಲ, ಬದಲಾಗಿ ದುಷ್ಟ ಶಕ್ತಿಗಳಿಂದ ಹಿಡಿದಿರುವುದರಿಂದ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದ್ ಕಡೆ ನಮ್ಮ ಮನಸ್ಸಿನ ಒಂದು ವಿಷಯಗಳನ್ನ ನಾವು ಕಂಟ್ರೋಲ್ನ, ನಮ್ಮ ಮನಸ್ಸನ್ನ ಇಷ್ಟಪಡೋದನ್ನ ನಾವು ಮಾಡಕ್ಕಾಗ್ತಾ ಇಲ್ಲ ಅಲ್ವಾ? ತಮ್ಮ ಇಚ್ಛಾಶಕ್ತಿನ ಕಳೆದುಕೊಳ್ಳುವವರಂದ್ರೆ ಏನರ್ಥ, ನಾನ್ ಮಾಡ್ಬೇಕಂತ ಇರೋದನ್ನ ಮಾಡಕ್ಕಾಗ್ತಿಲ್ಲ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಈ ಒಂದು ಒಳ್ಳೆ ಗುಣಗಳನ್ನ ಮಾಡದೆ ಹೋದ್ರೆ, ಅಂದ್ರೆ ಬೇಸಿಕ್ ಆಗಿ ಮಾನವೀಯತೆಯಿಂದ ಆತನ ಏನ್ ಮಾಡ್ಬೇಕೋ ಅದು ಮಾಡದೆ ಹೋದ್ರೆ ಅವನ ಏನಂತ ಕರೀತಾರೆ, ಹುಚ್ಚ ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ? ಹಾಗೆ ಇನ್ನೊಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಪಿತೆ ಸರಿರೆ, ನಮ್ಮ ಮೈಂಡ್ ನ ಬೇರೆ ಇನ್ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೇ ಬಿ ಅದು ದುಷ್ಟ ಶಕ್ತಿಗಳಿರ್ಬೋದು, ಇಲ್ಲವೇ ಪಾಪ ಕೃತ್ಯಗಳಿರ್ಬೋದು, ಸೈತಾನ ಕುತಂತ್ರಗಳಿರ್ಬೋದು, ಲೋಕಗಳಿರ್ಬೋದು, ಇದೆಲ್ಲ ಕೂಡ ನಮ್ಮನ್ನ ಏನ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡಕ್ ಶುರು ಮಾಡ್ತದೆ. ನೋಡ್ರಿ, ಆಗಿರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರ ಒಂದು ಜೀವಿತ ಹೇಗಿರ್ಬೇಕು, ಇದೆಲ್ಲ ರೀತಿಯಿಂದಲೂ ಕೂಡ ನಾವೇನ್ ಮಾಡ್ತಿದೀವಿ, ನಾವು ದಾಸತ್ವಕ್ಕೆ ಒಳಪಟ್ಟಿದ್ದೀವಿ. ಅದರಿಂದ ಈಚೆ ಬರೋದಕ್ಕೆ ಮನುಷ್ಯನಲ್ಲಿ ಶಕ್ತಿ ಇಲ್ಲ, ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಮನುಷ್ಯನಲ್ಲಿರುವಂತ ಶಕ್ತಿಯಿಂದ ಸಾಧ್ಯತೆ ಇಲ್ಲ ಅಲ್ವಾ? ಅದನ್ನೇ ನೋಡ್ತಾ ಇದ್ವಿ. ಈ ಎಲ್ಲ ವಿಷಯಗಳನ್ನ ಇಟ್ಟು ನೋಡಿದಾಗ ಒಂದು ವ್ಯಕ್ತಿ ಒಳ್ಳೇದನ್ನುವಂತ ಧರ್ಮಶಾಸ್ತ್ರ ಫಾಲೋ ಮಾಡಕ್ಕೆ ಆಗ್ತಾ ಇಲ್ಲ. ಕಾರಣ ಆತನ ಮೇಲಿರುವಂತ ಈ ರೀತಿಯಾದಂತ ಬಲಹೀನತೆಗಳು, ಶಕ್ತಿಗಳು, ದುಷ್ಪ್ರೇರಣೆಗಳು, ದುರಾತ್ಮಗಳ ಸೇನೆಗಳು. ಈ ದುರಾತ್ಮಗಳ ಸೇನೆಗಳು ಕೂಡ ಇದೆಯಲ್ವಾ? ಒಂದು ವ್ಯಕ್ತಿನ ಹಿಡ್ಕೊಂಡ್ಬಿಡ್ತು ಲೇಹಿಯೋನ್, ಆ ಸಮಾಧಿ ಎಲ್ಲ ಇದ್ದ, ಯೇಸು ಕ್ರಿಸ್ತವಾಗಿ ಬಿಡಿಸ್ತಾರೆ.
ಯೋಚನೆ ಮಾಡ್ರಿ, ಎಷ್ಟು ದೆವ್ವಗಳಿತ್ತು ಆತನ ಮೇಲೆ, ಎಷ್ಟು ದುರಾತ್ಮಕ ಶಕ್ತಿಗಳಿತ್ತು. ಅಂದ್ರೆ ಆತನ ಮೈಂಡ್ ನ ಹೆಂಗ್ ಕಂಟ್ರೋಲ್ ಮಾಡ್ತಾ ಇತ್ತು. ಸ್ವಲ್ಪ ನಾವು ಅವಕಾಶ ಕೊಟ್ಬಿಟ್ರೆ ಅದ್ರಲ್ಲಿ ಬೆಳಿತೀವಿ. ಕರೆಕ್ಟ್ ಅಲ್ವಾ? ನೋಡಿ, ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಈ ಮಕ್ಳು ವಿಡಿಯೋ ಗೇಮ್ ಆಟ ಆಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಳು, ಹೆಣ್ಮಕ್ಳು, ಅದ್ಯಾವ್ದೋ ಹೊಸ ಗೇಮ್ ಏನೋ ಬಂದಿದೆಯಂತೆ. ಆ ಗೇಮ್ ನ ಆಟ ಆಡ್ಕೊಂಡು ಅದು ಮುಂದಿನ ಲೆವೆಲ್ ಅಂತ ಕರ್ಕೊಂಡು ಹೋಗ್ಬಿಟ್ಟಿದೆ ಅವ್ರನ್ನ. ಅದರಿಂದ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸಂಪೂರ್ಣವಾಗಿ ಆ ಒಂದು ವಿಡಿಯೋ ಗೇಮ್ ನೋಡೋ ಹೊರಟೋಗಿದ್ದಾರೆ ಅವರು. ಆ ಗೇಮ್ ಅವ್ರ ಮೈಂಡ್ ನ ಫುಲ್ ಕಂಟ್ರೋಲ್ ಮಾಡಿದೆ. ಕೊನೆಗೆ ಅದರ ಒಂದು ಫೈನಲ್ ಏನಪ್ಪಾ ಅಂದ್ರೆ, ನೀವು ಈ ಪ್ರಪಂಚದಲ್ಲಿ ಇರಬಾರ್ದು, ಇಲ್ಲಿಂದ ಬೇರೆ ಪ್ರಪಂಚಕ್ಕೆ ಹೋಗ್ಬೇಕು. ಈ ಗೇಮ್ ನೋಡ ನೀವು ಕೊನೆ ಒಂದು ಹಂತ ನೀವು ತಲುಪಬೇಕಾದ್ರೆ, ಇಲ್ಲಿಂದ ಬೇರೆ ಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು ಅಂತ ಹೇಳುತ್ತೆ. ಅವಾಗ ಏನ್ ಮಾಡ್ತಾರೆ ಅವ್ರು ನಿಜ ಅಂತ ತಿಳ್ಕೊಂಡು, ಹಾಗೆ ಏನ್ ಮಾಡ್ತಾರೆ 3 ಜನ ಕೂಡ ಏನ್ ಮಾಡ್ತಾರೆ ಅಲ್ಲಿಂದ ಜಿಗಿದು ಬಿದ್ದು ಸತ್ತೋಗ್ಬಿಡ್ತಾರೆ. ಯೋಚನೆ ಮಾಡ್ರಿ, ಒಂದು ಫೋನ್ ಮನುಷ್ಯನ ಹೆಂಗ್ ಕಂಟ್ರೋಲ್ ಮಾಡ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಇವತ್ತಿರುವಂತ ಎಲ್ಲಾ ದುಷ್ಟ ಶಕ್ತಿಗಳು ಸೇರಿ ಮನುಷ್ಯನ ನಿಶಕ್ತಿ ಆಗಿರೋದ್ರಿಂದ, ಮನುಷ್ಯನ ಒಳಗಿರುವಂತ ಶಕ್ತಿಯಿಂದ ಈ ದುಷ್ಟ ಶಕ್ತಿನ ಗೆಲ್ಲೋದಕ್ಕಾಗ್ಲಿ, ಶರೀರದ ಬಲಹೀನತೆ ಗೆಲ್ಲೋದಕ್ಕಾಗ್ಲಿ, ಸೈತಾನನ ಕುತಂತ್ರ ಗೆಲ್ಲೋದಕ್ಕಾಗ್ಲಿ, ದುರಾತ್ಮ ಸೇನೆಗಳನ್ನ ಜಯಿಸೋದಕ್ಕಾಗ್ಲಿ ಆಗದೆ ಇರೋದ್ರಿಂದ ಧರ್ಮಶಾಸ್ತ್ರ ಅನ್ನುವಂತ ಪರ್ಫೆಕ್ಟ್ ಆಗಿರೋಂತ ಲಾನ ಕೂಡ ಏನ್ ಮಾಡಕ್ ಆಗ್ತಿಲ್ಲ, ಫಾಲೋ ಮಾಡಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ನೋಡ್ಬೇಕಾದ್ರೆ ಆತನ ನಮ್ಮಲ್ಲಿರುವಂತ ಪಾಪ ಏನಾಗ್ತಿದೆ, ಈ ಕೆಲಸವನ್ನ ಮಾಡ್ತಾ ಇದೆ. ರೋಮಪುರದವರಿಗೆ 7ನೇ ಅಧ್ಯಾಯ 18ನೇ ವಾಕ್ಯ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸು ಉಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನೋಡಿದ್ರ, ಇದೆಲ್ಲ ಎಷ್ಟು ಸ್ಪಷ್ಟವಾಗಿ ಹೇಳಿಸ್ತಾ ಇದೆ. ನನ್ನಲ್ಲಿ ಅಂದ್ರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದನ್ನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಅಂದ್ರೆ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆ ವಿಷಯಗಳಿಗೆ ಅದು ಕಿವಿ ಕೊಡ್ತಾ ಇಲ್ಲ. ಒಳ್ಳೆ ವಿಷಯ ಇಂಪಾಗಿಲ್ಲ, ಒಳ್ಳೆ ವಿಷಯ ಕಷ್ಟ ಇದೆ. ಅದಕ್ಕೆ ಒಳ್ಳೇದಂದ್ರೆ ಏನು? ದೇವರ ಧರ್ಮಶಾಸ್ತ್ರ ಎಲ್ಲಾ ವಿಷಯಗಳು ಕೂಡ ನೀತಿ ಆಗುತ್ತೆ. ಅದನ್ನ ಮಾಡೋದಕ್ಕೆ ನನ್ನ ದೇಹ ಕಂಪ್ಲೀಟ್ ಆಗಿ ಒಪ್ಪಿಗೆ ಕೊಡ್ತಾ ಇದೆಯಾ ಅಂದ್ರೆ ಒಪ್ಪಿಗೆ ಕೊಡ್ತಾ ಇಲ್ಲ. ಕರೆಕ್ಟಾ? ಸಿಂಪಲ್. ಈಗ ನೋಡಿ, ನಾವು ಕೆಲವೊಂದು ಟೈಮಲ್ಲಿ ದೇವ್ರಿಗೋಸ್ಕರ ಏನ್ ಮಾಡ್ತೀವಿ, ಬೈಬಲ್ ಓದ್ಬೇಕಂತ ಇಷ್ಟಪಟ್ಟಿರ್ತೀವಿ. ಬೈಬಲ್ ಓದಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಯಾಕೆ? ಕೆಲವರು ನಿದ್ದೆ ಬರ್ದೇ ಇದ್ರೆ ಬೈಬಲ್ ಓದ್ತಾರೆ. ಯಾಕೆ ನಿದ್ದೆ ಬರ್ದಿದ್ರೆ ಬೈಬಲ್ ಓದ್ತಾರೆ? ನಿದ್ದೆ ಬರೋದಕ್ಕೆ ಬೈಬಲ್ ಓದ್ತಾರೆ. ಈಗ ಬೈಬಲ್ ಅನ್ನೋದು ಈಗ ನಿದ್ದೆ ಮಾತ್ರ ಆಗ್ಬಿಡ್ತು. ಯಾಕೆ? ಮನುಷ್ಯನ ಬೆಲೆ ಏನತ್ತು, ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ಅಲ್ವಾ? ಯಾರು ನಮ್ಮ ಇದ್ರಲ್ಲಿ ಯಾರ ಕೇಳ್ಬೇಕಾದ್ರೆ ಅವರ ಬೋಧನೆ ಮಾಡ್ಬೇಕಾದ್ರೆ, ಸಬ್ಜೆಕ್ಟ್ ಮಾತಾಡ್ಬೇಕಾದ್ರೆ ನಿದ್ದೆ ಮಾಡ್ತಾ ಇದ್ರಂತ ಸಿಸ್ಟರ್. ಚರ್ಚಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿದ್ದೆ ಮಾಡ್ತಾ ಇದ್ರಂತ. ಇವರು ಅವ್ರು ನೋಡಿ, ಸಭೆ ಪಾಲಕರು ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಯಾವಾಗ್ಲೂ ನಿದ್ದೆ ಮಾಡ್ತಾ ಇರ್ತಾರೆ ಇವರು, ಯಾವಾಗ್ಲೂ ಅಗಲ್ಸ್ಕೊಂಡು ನಿದ್ದೆ ಮಾಡೋದು ಇದೇ ಆಗ್ತಾ ಇರತ್ತೆ ಅವ್ರಿಗೆ. ತುಂಬಾ ಬೇಸರ ಆಗ್ಬಿಡುತ್ತೆ. ಅವ್ರಿಗೋಸ್ಕರ ತುಂಬಾ ಪ್ರಾರ್ಥನೆ ಮಾಡ್ತಾರೆ ಅವರು. ಹೇಗಾದ್ರೂ ಇಲ್ಲಿಂದ ಈ ಒಂದು ಸ್ಪಿರಿಟ್ ಇಂದ ಹೊರಡೆ ಬರ್ಲಿ, ದೇವರ ವಾಕ್ಯವನ್ನ ಕೇಳಲಿ ಅಂತ. ಒಂದು ದಿನ ಏನಾಯ್ತು ಅಂದ್ರೆ ಅವ್ರ ಪ್ರಾರ್ಥನೆ ಫೋನ್ ಮಾಡ್ತಾರಂತ ಅವ್ರಿಗೆ, ಆ ಬೋಧಕರಿಗೆ ಫೋನ್ ಮಾಡಿ, ಅಯ್ಯ ಈ ತರ ನನಗೆ ಸಹೋದರ, ನನಗೆ ಈ ತರ ಒಂದು ಕಷ್ಟವಾಗಿದೆ, ನಿಮ್ಮ ಸಬ್ಜೆಕ್ಟ್ ನ ಕೇಳ್ಬೇಕಂತ ತುಂಬಾ ಆಸೆ ಆಗ್ತಿದೆ ಅಂತ. ಇದು ತುಂಬಾ ಸಂತೋಷ ಆಗ್ಬಿಡುತ್ತೆ. ನೋಡಪ್ಪ, ನಾವು ಸಬ್ಜೆಕ್ಟ್ ಮಾತಾಡ್ಬೇಕಾದ್ರೆ ನಿದ್ದೆ ಮಾಡ್ತಾ ಇದ್ರು, ಇವಾಗ ಅವ್ರೇನ್ ಮಾಡಿದಾರೆ, ಫೋನ್ ಮಾಡಿ ಸಬ್ಜೆಕ್ಟ್ ಕೇಳ್ಬೇಕಂತ ಆಸೆ ಪಡ್ತಾ ಇದಾರೆ. ತುಂಬಾ ಸಂತೋಷ ಆಗ್ಬಿಡುತ್ತೆ ಅವ್ರಿಗೆ. ಏನ್ ವಿಷಯ ಏನಿರ್ಬೋದು, ಸೊ ಯಾಕೆ ಇಷ್ಟೊಂದು ಆಸಕ್ತಿ ಬಂದ್ಬಿಡ್ತು ಅಂತ ಕೇಳಿದಾಗ, ಯಾಕೆ ಅವ್ನು ನಿದ್ದೆನೆ ಬರ್ತಾ ಇಲ್ಲ ಅಂದ್ರಂತೆ. ನೋಡ್ರಿ, ಅಂದ್ರೆ ನಿದ್ದೆ ಮಾಡಕ್ಕೆ ಈಗ ಸಬ್ಜೆಕ್ಟ್ ಬೇಕು, ಹಂಗಾಗ್ಬಿಡ್ತು ಕತೆಗಳು ಅಲ್ವಾ? ಈ ಬಲಹೀನತೆ ನೋಡ್ರಿ ಹೆಂಗಿರುತ್ತೆ ಇವತ್ತು ಮನುಷ್ಯನ ಬಲಹೀನತೆ. ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ದೇಹ, ಇದೆಲ್ಲ ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ ನಮ್ಗೆ. ಈ ರೀತಿ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿರುವುದಿಲ್ಲ ಎಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ಈ ಟಾಪಿಕ್ ನಾವು ಕೇಳ್ತಾ ಇದ್ರೆ ಕೊನೆಗೆ ಏನಾಗ್ಬಿಡ್ತಾ, ಓ ಕರೆಕ್ಟ್ ಬ್ರದರ್, ನೀವ್ ಹೇಳ್ತಿರೋದು ಇದೆಲ್ಲ ನಮ್ ಲೈಫ್ ಅಲ್ಲಿ ಕರೆಕ್ಟ್ ಆಗಿ ನಡೀತಾ ಇದೆ. ನನ್ ಬಾಡಿ ಕಂಡೀಷನ್ ಹಂಗೆ ಇದೆ ಬ್ರದರ್, ಏನು ಮಾಡಕ್ ಆಗ್ತಿಲ್ಲ. ಎಕ್ಸಾಕ್ಟ್ಲಿ ರೈಟ್. ಕ್ರಿಸ್ತನ ಪ್ರೀತಿಯ ಸರಿದೆ, ಇದು ಶರೀರದ ಬಲಹೀನತೆ ಬಗ್ಗೆ ಮಾತಾಡ್ತಿರೋದು. ಇನ್ನು ಕೂಡ ತಗೊಳ್ಬೇಕಾದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಮಾಡಕ್ಕಾಗದಿರಂತ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ಮಾತಾಡ್ತಿರೋದು. ಅವರು ಇಲ್ಲ ಅಂತ ಹೇಳುವಂತ ವಿಷಯವನ್ನ ಹೌದು ಅಂತ ಹೇಳುವಂತ ವಿಷಯವಾಗಿ ಮಾತಾಡ್ತಿರೋದು. ಅಂದ್ರೆ ನಾನು ಪರ್ಫೆಕ್ಟು ಅಂತ ಹೇಳ್ತಾ ಇದ್ರಲ್ವಾ, ಅದು ಸಾಧ್ಯತೆ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ ಮಾತಾಡ್ತಿರೋಂತ ವಿಷಯ.
ಆಗಿರ್ಬೇಕಾದ್ರೆ ಅದನ್ನ ನಾವು ಆ ರೀತಿ ನೋಡ್ಬೇಕು. ಯಾಕಂದ್ರೆ ಮುಂದಿನ ವಾಕ್ಯ, ಮುಂದಿನ ಚಾಪ್ಟರ್ ಬರ್ತಾ ಇದೆ, ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅದನ್ನ ಉತ್ತರ ಅಲ್ಲಿ ಸಿಗುತ್ತೆ. ಆದ್ರಿಂದ ಇಲ್ಲಿ ನೋಡ್ತೀವಿ, ನನ್ನಲ್ಲಿ ಅಂದ್ರೆ ನನ್ನ ಶರೀರಾದಿನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಎಷ್ಟೋ ಜನರಿಗೆ ಇದು ಇನ್ನೂ ತಿಳಿದಿಲ್ಲ ನೋಡ್ರಿ. ನನ್ನ ದೇಹದಲ್ಲಿ ಒಳ್ಳೇದಿಲ್ಲ ಅಂತ ಗೊತ್ತೇ ಇಲ್ಲ. ಇನ್ ಕೆಲವರು ನಾನು ತುಂಬಾ ಒಳ್ಳೆಯವರು, ನಾನು ಪರ್ಫೆಕ್ಟ್ ಅಂತಾನೆ ತಿಳ್ಕೊಂಡಿದ್ರೆ, ಅದೇ ಅವರ ಕುರುಡುತನಕ್ಕೆ ಕಾರಣ, ಅವರ ಬ್ಲೈಂಡ್ನೆಸ್ಗೆ ಅದೇ ಕಾರಣ. ಮೊದಲನೇದಾಗಿ ನನ್ನ ದೇಹದಲ್ಲಿ ಒಳ್ಳೇದ್ ವಾಸವಿಲ್ಲ ಅಂತ ತಿಳ್ಕೊಬೇಕಷ್ಟೇ. ನನ್ನ ದೇಹ ಯಾವಾಗ್ಲೂ ಒಳ್ಳೇದಕ್ಕೆ ಅದು ಸ್ಪಂದಿಸಲ್ಲ, ಅದು ಒಳ್ಳೇದ್ ಮಾಡೋದಕ್ಕೆ ಸಹಕಾರ ಮಾಡಲ್ಲ, ಅದು ಒಳ್ಳೇದ್ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಆ ವೀಕ್ನೆಸ್ ನ ಗೊತ್ತಾಗ್ಬೇಕು ದೇವ್ರ ಮಕ್ಳು. ತುಂಬಾ ಜನರಿಗೆ ಇನ್ನ ಈ ವೀಕ್ನೆಸ್ ಗೊತ್ತಿರಲ್ಲ. ಅವ್ರು ತಿಳ್ಕೊಂಡ್ಬಿಟ್ಟಿರ್ತಾರೆ, ನಾನು ಕರೆಕ್ಟ್ ಆಗಿದ್ದೀನಿ, ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ತಪ್ಪು ಕ್ರಿಸ್ತನ ಪ್ರೀತಿಯಸ್ರೇ ನೋಡ್ರಿ. ಅದಕ್ಕೆ ನಾವ್ ಏನ್ ನೋಡ್ತೀವಿ ಅಂದ್ರೆ, ಈ ಇರುವೆ ಹತ್ರ ಹೋಗಿ ದೇವ್ರ ಏನ್ ಮಾಡ್ತಾರೆ, ನೀವು ಪಾಠವನ್ನ ಕಲೀರಿ ಅಂತ ಹೇಳ್ತಾರೆ. ಇರುವೆ ಹತ್ರ ಹೋಗಿ ಏನ್ ಪಾಠ ಕಲಿತೀವಪ್ಪ? ಸಾಮಾನ್ಯವಾಗಿ ನಾವು ಇರುವೆನ ಯೂಸ್ ಮಾಡೋದೇನಪ್ಪ ಅಂದ್ರೆ, ಸೋಂಬೇರಿ ಆಗಿರೋರಿಗೆ ನೋಡ್ರಿ ಇರುವೆ ಹತ್ರ ಹೋಗಿ ಪಾಠ ಕಲೀರಿ ಅಂದ್ಬಿಟ್ಟು. ಆದ್ರೆ ಮುಖ್ಯವಾಗಿ ದೇವ್ರ ಸತ್ಯವೇದಲ್ಲಿ ಕೊಟ್ಟಿರೋಂಥ ವಿಷಯ ಏನ್ ಗೊತ್ತಾ? ಇರುವೆ ಹತ್ರ ಪಾಠ ಕಲಿಯೋದಕ್ಕೆ, ಇರುವೆ ಕೈಯಲ್ಲಿ ಮಳೆಗಾಲದಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಇರುವೆ ಕಂಡಿಡಿದಿರುತ್ತೆ. ಅಲ್ಲಿ ನಾನು ಬಲಹೀನನಾಗಿರುತ್ತೀನಿ ಅಂತ ಕಂಡಿಡಿದಿರುತ್ತೆ. ಅದೇ ಅದರ ಸ್ಟ್ರೆಂತ್. ಎಲ್ಲಿ ನನ್ನ ಬಲಹೀನತೆ ನಾನು ಕಂಡುಹಿಡಿತೀನಿ, ಅವಾಗ ತಾನೇ ನನ್ನ ಸ್ಟ್ರೆಂತ್ ನ ಕಂಡುಹಿಡಿಯಕ್ಕಾಗುತ್ತೆ. ನನ್ನ ವೀಕ್ನೆಸ್ ನಾನು ಕಂಡುಹಿಡಿದು ಹೋದ್ರೆ ನಾನು ವೀಕ್ ಆಗೇ ಇರ್ತೀನಿ ಅಲ್ವಾ? ಸಾಮಾನ್ಯವಾಗಿ ತುಂಬಾ ಜನರಿಗೆ ಏನಾಗಲ್ಲ, ತಮ್ಮ ವೀಕ್ನೆಸ್ ಏನಂತಾನೆ ಗೊತ್ತಾಗಲ್ಲ. ಅವ್ರು ತುಂಬಾ ಸ್ಟ್ರೆಂತ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಆ ವೀಕ್ನೆಸ್ ಕಂಡುಹಿಡಿದೇ ಇರೋದೇ ದೊಡ್ಡ ವೀಕ್ನೆಸ್. ನಮ್ಮ ವೀಕ್ನೆಸ್ ಕಂಡುಹಿಡಿದ್ರೆ ಮಾತ್ರ ನಮ್ಮ ಸ್ಟ್ರೆಂತ್ ಏನಂತ ಕಂಡುಹಿಡಿಯಕ್ಕಾಗುತ್ತೆ ಕ್ರಿಸ್ತನ ಪ್ರೀತಿಯಸ್ರೇ. ಆ ವೀಕ್ನೆಸ್ ನ ಅಪೊಸ್ತಲ ಪಾಲ್ ಇಲ್ಲಿ ಕಂಡುಹಿಡಿದಿರೋದು. ಏನಪ್ಪಾ ಅಂದ್ರೆ, ನಿಜ ಹೇಳ್ಬೇಕಾದ್ರೆ ನನ್ನ ಶರೀರಾದಿನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿರುವುದಿಲ್ಲ. ಸುಳ್ಳು ಯಾಕೆ ಕೇಳ್ಬೇಕು? ನಾನು ಒಳ್ಳೆಯವನಲ್ಲ, ಒಳ್ಳೇದ್ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ. ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ ಅಂದ್ಬಿಟ್ಟು ಹಾನೆಸ್ಟ್ ಆಗಿ ಮಾತಾಡ್ತಾ ಇದಾರೆ ಅಲ್ವಾ? ಆದ್ರೆ ಒಳ್ಳೇದ್ ನಾನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಅಪೊಸ್ತಲ ಪಾಲ್ ಏನ್ ಹೇಳ್ತಾ ಇಲ್ಲ, ಒಳ್ಳೇದ್ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ, ಒಳ್ಳೇದ್ ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಏನಂತಿದ್ರೆ, ನನಗೆ ಮನಸ್ಸಿದೆ ಮಾಡ್ಬೇಕಂತ, ಆದ್ರೆ ದಾರಿ ತೋಚ್ತಾ ಇಲ್ಲ. ಯಾಕಂದ್ರೆ ನನ್ನ ದೇಹದಿಂದ ಮಾಡಕ್ಕಾಗದಿರುವಂತ ವಿಷಯವನ್ನ ನಾನು ಕಂಡುಹಿಡ್ಕೊಂಡಿದ್ದೀನಿ. ನನಗೆ ಒಳ್ಳೇದ್ ಮಾಡ್ಬೇಕಂತ ಮನಸ್ಸಿದ್ರು, ಒಳ್ಳೇದು ಮಾಡಕ್ಕಾಗದ ರೀತಿಯಲ್ಲಿರುವಂತ ದೇಹದ ಸ್ವಭಾವಗಳನ್ನ ಕಂಡುಕೊಂಡ್ಬಿಟ್ಟಿದೀನಿ. ಆ ಸ್ವಭಾವಗಳ ಮೂಲಕ, ನನ್ನ ಶರೀರದ ಸ್ವಭಾವಗಳ ಮೂಲಕ ಪರಿಪೂರ್ಣವಾಗಿರುವಂತ ಧರ್ಮಶಾಸ್ತ್ರದ ಆಜ್ಞೆಗಳನ್ನ, ಒಳ್ಳೇದು ಅನ್ನುವಂತ ದೇವರ ಆಜ್ಞೆಗಳನ್ನ ಫಾಲೋ ಮಾಡಕ್ಕಾಗ್ತಾ ಇಲ್ಲ ಅನ್ನೋದನ್ನ ಕಂಡ್ಕೊಂಡಿದೀನಿ. ಇದು ಅಪೊಸ್ತಲ ಪಾಲ್ ಹೇಳುವಂತ ಹೇಳಿಕೆ. ಎಷ್ಟು ಜನ ಯಹೂದ್ಯರಿಗೆ ಈ ವಿಷಯ ಗೊತ್ತಿತ್ತು? ನಾನು ಮೊದಲೇ ಹೇಳಿದ್ದೆ ತಾನೆ, ಯಹೂದ್ಯರ ಒಂದು ಕಪಟತನ ಹೇಗಿತ್ತು ಅಂದ್ರೆ, ಕರೆಕ್ಟ್ ಆಗಿದೀವನಂತ ಕಪಟತನ. ಅದೇ ಕಪಟ ನಮ್ಮಲ್ಲೇ ಇರಬಾರ್ದು. ಮುಖ್ಯವಾಗಿ ನಾವು ಪರ್ಫೆಕ್ಟ್ ಅಂತ ಇರಬಾರ್ದು. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ನಾನು ಪಾಪಿನೇ, ನಾನು ತಾಯಿ ಗರ್ಭದಿಂದ ಹುಟ್ಟಿದಾಗಿಂದಲೂ ಪಾಪಿನೇ, ನೀನು ಏನು ಮಾಡಕ್ಕಾಗಲ್ಲ. ಸುಮಾರು ಜನ ಇದನ್ನೇ ವಾಕ್ಯ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾತಾಡೋದು. ನಾನ್ ತಾಯಿ ಗರ್ಭದಿಂದ ಹುಟ್ಟಿದಾಗಿಂದ ಪಾಪನೇ, ನಾನೇನ್ ಮಾಡ್ಲಿ, ನನ್ ತಪ್ಪಲ್ವಲ್ಲ, ನಾನು ಹುಟ್ಟಿದ್ದೆ ಹಂಗೆ ಹುಟ್ಟಿದೀನಿ, ನೀವೇನ್ ಮಾಡಕ್ಕಾಗಲ್ಲ, ಪಾಪದಲ್ಲೇ ಹುಟ್ಟಿದೀನಿ, ಪಾಪದಲ್ಲೇ ಸಾಯ್ತೀನಿ. ಇನ್ ಕೆಲವ್ರು ಏನ್ ಮಾಡ್ತಾರೆ, ನಾನ್ ಪಾಪಿ ಅಲ್ಲಪ್ಪ, ನಾನ್ ಪರ್ಫೆಕ್ಟ್, ನಂದ್ರಲ್ಲಿ ಯಾವ ಮಿಸ್ಟೇಕ್ ಇಲ್ಲ, ಐ ಆಮ್ ಆಲ್ ರೈಟ್ ಅಂತ ಹೇಳ್ಕೊಂಡು ಅವ್ರನ್ನೇ ವಂಚನೆ ಮಾಡ್ಕೊಳ್ತಾರೆ. ಈ ಎರಡು ತರ ಜನ ಕ್ಯಾಟಗರಿ ಇದೆ ನೋಡ್ರಿ. ಈ ಎರಡೂ ಜನರು ಮಾಡೋದು ತಪ್ಪೆ. ದೇವ್ರು ನಮ್ಮನ್ನ ಹಂಗೆ ಹೇಳ್ತಾ ಇಲ್ಲ. ಸೊ ರಿಯಲೈಸ್ ಮಾಡ್ಬೇಕು, ಫಸ್ಟ್ ನಮ್ಮ ಬಲಹೀನತೆನ ಕಂಡಿಡಿಬೇಕು. ನಾವು ಪಾಪಾದಿನ ಸ್ವಭಾವ ಉಳ್ಳವರಂತ ಕಂಡಿಡಿಬೇಕು. ಬೇರೆ ಬಾಯಿ ಮಾತಲ್ಲಿ ವಾಕ್ಯವನ್ನ ಹೇಳೋದಂತಲ್ಲ. ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಯಾವ ವಿಷಯದಲ್ಲಿ ನಾನು ವೀಕ್ ಆಗಿದ್ದೀನಿ, ಯಾವ ವಿಷಯ ನನ್ನ ಕೈಯಲ್ಲಿ ಮಾಡಕ್ಕಾಗ್ತಿಲ್ಲ, ಹಾಗನ್ಬಿಟ್ಟು ಎಲ್ರು ಎಲ್ಲಾ ವಿಷಯದಲ್ಲೂ ಮೀರ್ತಾ ಇದಾರೆ. ಇವತ್ತು ಎಲ್ಲಾ ವಿಷಯದಲ್ಲಿ ಮಿಸ್ಟೇಕ್ ಆಗಿದಾರಾ? ಇಲ್ಲ. ಕೆಲವೊಂದು ವಿಷಯದಲ್ಲಿ ಮಾಡ್ತಾ ಇದಾರೆ ಅದನ್ನ, ಇನ್ ಕೆಲವೊಂದು ವಿಷಯದಲ್ಲಿ ಮಾಡಕ್ಕಾಗ್ತಿಲ್ಲ. ಒಬ್ರಿಗೆ ಒಂದ್ ಕೆಲಸ ಮಾಡಕ್ಕಾಗುವಂತ ವಿಷಯನ ಇನ್ನೊಬ್ರ ಕೈಯಿಂದ ಮಾಡಕ್ಕಾಗ್ತಿಲ್ಲ. ಕರೆಕ್ಟ್ ಅಲ್ವಾ? ಒಬ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡ್ತಾರೆ, ಆಗ್ತಿದೆ ಅವ್ರಿಗೆ. ಈಗ ನಾನೇನ್ ಮಾಡ್ತೀನಿ, 5 ಗಂಟೆ ಎದ್ಮೇಲೆ ಕೆಲವರು 8 ಗಂಟೆ ಎದ್ದಲ್ ನೋಡ್ಬಿಟ್ಟು, ನಾನು ನೋಡೋ ನಾನು 5 ಗಂಟೆಗೆ ಎದ್ದಲ್ತಾ ಇದ್ದೀನಿ, ನೀನು 8 ಗಂಟೆಗೆ ಎದ್ದಲ್ತಾ ಇದೀಯಾ ಅಂತ ಹೇಳ್ಬೇಕಾದ್ರೆ ಅದು ಅವರ ಬಲಹೀನತೆ ಅಲ್ವಾ? ನಾನು ಅದ್ರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ದೇಹ ಅದಕ್ಕೆ ಸ್ಪಂದಿಸ್ತಾ ಇದೆ. ಆದ್ರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ, ನಾನು ಅವರ ವಿಷಯಗಳ ಇಟ್ಟು ನೋಡಿದಾಗ ಬೇರೆ ವಿಷಯದಲ್ಲಿ ವೀಕ್ ಆಗಿರ್ತೀನಿ. ಆದ್ರೆ ನನ್ಗೆ ಗೊತ್ತಿಲ್ಲ, ನಾನು ಆ ವಿಷಯದಲ್ಲಿ ಅವ್ರನ್ನ ಕರೆಕ್ಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಅವ್ರನ್ನ ಹೋಲಿಸಿ ನೋಡಿದಾಗ ಅವರಲ್ಲಿ ಕೆಲವೊಂದು ವಿಷಯ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ.
ಆ ವಿಷಯದಲ್ಲಿ ನಾನು ವೀಕ್ ಆಗಿರ್ತೀನಿ. ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪಿತೇಶ್ವರರೇ, ಇದು ಅವರವರ ಬಲಹೀನತೆ ಅವರವರು ಕಂಡಿಡ್ಕೊಬೇಕು. ಅಪೊಸ್ತಲ ಪೌಲ ಹೇಳೋ ಪ್ರಕಾರವಾಗಿ ನನ್ನ ಶರೀರದಿನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ಎಂಬುದು ನನಗೆ ತಿಳಿದಿದೆ ಅಲ್ವಾ. ಒಳ್ಳೆಯದನ್ನು ಮಾಡೋದಕ್ಕೆ ನನಗೆ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಅಲ್ವಾ. ಮೊದಲನೇದಾಗಿ ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಬ, ನನ್ನಿಂದ ಆಗ್ತಾ ಇಲ್ಲ ತಂದೆ ಅಂತ ದೇವರೇ ಅಂತ ದೇವ್ರ ಹತ್ರ ಹೋಗ್ಬೇಕು ಅಲ್ವಾ. ನಾನ್ ಮಾಡೋದೇ ಇಲ್ಲ, ನನ್ ಕೈಯಿಂದ ಆಗೋದೇ ಇಲ್ಲ ಅಂತಲ್ಲ, ನನ್ನಿಂದ ಆಗ್ತಾ ಇಲ್ಲ ಆದ್ರೆ ಮಾಡ್ಬೇಕಂತ ಆಸೆ ಇದೆ. ಇದ ಒಳ್ಳೆ ಸ್ಪಿರಿಟ್, ಇದು ದೇವ್ರ ಮೆಚ್ಚುವಂತ ಸ್ಪಿರಿಟ್ ಅಲ್ವಾ. ದೇವರ ಕೃಪಾಸನದ ಮುಂದೆ ಹೆಂಗ್ ಹೋಗ್ತೀರಾ? ಹೇಗ್ ಹೋಗ್ತಾ ಇದೀವಿ? ದೇವ್ರೇ, ನಾನು ಆ ಪಾಪಿ ತರ ಇಲ್ಲ, ನಾನು ತುಂಬಾ ಒಳ್ಳೆಯವನು, ನಿಮ್ಗೆ ಕರೆಕ್ಟ್ ಆಗಿ ದಶಮ ಭಾಗ ಕೊಡ್ತಾ ಇದೀನಿ ಅಲ್ವಾ. ಇಬ್ರು ಪ್ರಾರ್ಥನೆ ಮಾಡಕ್ ಹೋದ್ರಲ್ಲ, ಆ ರೀತಿಯಲ್ಲಿ ಹೋಗ್ಬಿಟ್ಟು ದೇವ್ರ ಮುಂದೆ ನಾನ್ ಪರ್ಫೆಕ್ಟ್ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ ದೇವ್ರೆ, ಇವತ್ತೆಲ್ಲ ನಾನು ಕರೆಕ್ಟ್ ಆಗಿ ಯಾವ್ದನ್ನೆಲ್ಲ ಫಾಲೋ ಮಾಡ್ದೆ, ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾನು ನಿದ್ದೆ ಮಾಡೋರ್ಗೆ ಏನ್ ಮಾಡಿದೀನಿ, ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ಬಿಟ್ಟಿದೀನಿ. ಕ್ರಿಸ್ತನ ಪಿತೇಶ್ವರರೇ, ನಿಮ್ಗೂ ನಮ್ಗೆಲ್ಲ ಗೊತ್ತಿರೋಂತ ಒಂದು ವಿಷಯ ಇದೆಯಲ್ಲ, ಧರ್ಮಶಾಸ್ತ್ರ ಅಧೀನರಾದವರಿಗೆ ಧರ್ಮಶಾಸ್ತ್ರದ ಆಜ್ಞೆಗಳ ಪ್ರಕಾರ ಜಡ್ಜ್ಮೆಂಟ್, ಪ್ರೀತಿಗೆ ಅಧೀನರಾದವರಿಗೆ ಪ್ರೀತಿಯ ಆಜ್ಞೆಗಳ ಪ್ರಕಾರ ಜಡ್ಜ್ಮೆಂಟ್. ಅದೇನಪ್ಪ ಪ್ರೀತಿ ಆಜ್ಞೆ? ಧರ್ಮಶಾಸ್ತ್ರದಲ್ಲಿ ಅಧೀನರಾದವರು ಪಾಪವನ್ನ ವ್ಯಕ್ತಪಡಿಸಿದ್ರೆ, ಕ್ರಿಯೆಗಳ ಮೂಲಕ ಮಾಡಿದ್ರೆ ಮಾತ್ರ ಪಾಪ. ನಮ್ಗೆ ಕೊಟ್ಟಿರುವಂತ ಆಜ್ಞೆ ಪ್ರಕಾರ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರು ಪಾಪ. ಹೇಳಿ, ಇಲ್ಲಿರುವಂತ ನಾವು ಯಾರಾದ್ರೂ 1 ಅವರ್ 1 ಗಂಟೆಗಳ ಕಾಲ ಯಾವುದೇ ಕೆಟ್ಟದ್ದು ಯೋಚನೆ ಮಾಡಲ್ಲ. 1 ಅವರ್ ನಾನು ಕರೆಕ್ಟ್ ಆಗಿ ಇದ್ಬಿಡ್ತೀನಿ, ಯಾವುದೇ ಕೆಟ್ಟ ಭಾವನೆ ಇಲ್ಲ ಅಂತ ಹೇಳ್ಬಿಡಕ್ಕಾಗುತ್ತಾ? ಎಷ್ಟೋ ಕೆಟ್ಟ ಆಲೋಚನೆ ಬಂದೋಗಿರುತ್ತೆ. ಒಂದು ದಿನ ಪೂರ್ತಿ ಎಷ್ಟೆಲ್ಲಾ ಕೆಟ್ಟ ವಿಷಯ ಬಂದಿರುತ್ತೆ ನಮ್ಗೆ ಅಲ್ವಾ. ಯೋಚನೆ ಮಾಡ್ಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿ ಹೋಗ್ತಾ ಇದೀವಿ, ಇದೇ ಮೈಂಡ್ ಅಲ್ಲಿ ಹೋಗ್ಬೇಕು. ಹೌದು ದೇವರೇ, ನಾನು ಮಾಡ್ಬೇಕಂತಂದ್ರೆ ತುಂಬಾ ಆಸೆ ಪಟ್ಟೆ, ಆದ್ರೆ ನನ್ನಿಂದ ಆಗ್ಲಿಲ್ಲ ತಂದೆ, ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಮನಸ್ಸಿದೆ ದೇವ್ರೆ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಆ ರೀತಿ ಭಾವನೆ ಅದು ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕಾದ್ರೆ ದೇವರು ಮೆಚ್ಚುವಂತ ಒಂದು ಭಾವನೆ. ಅದನ್ ಬಿಟ್ರೆ ಬೇರೆ 2 ವಿಷಯಗಳು ಒಳ್ಳೇದಲ್ಲ. ನಾನು ಪಾಪಿಯಾಗೆ ಸಾಯ್ತೀನಿ ಅನ್ನೋದು ಒಳ್ಳೇದಲ್ಲ, ನಾನು ಪರ್ಫೆಕ್ಟ್, ಯಾರು ನನ್ನಲ್ಲಿ ಮಿಸ್ಟೇಕ್ ಕಂಡಿಡಿಯಕ್ ಆಗಲ್ಲ ಅನ್ನೋದು ಒಳ್ಳೇದಲ್ಲ. 2 ದೇವ್ರಿಗೆ ಇಡ್ಸಲ್ಲ. ದೇವ್ರ ಮಕ್ಳು ಅಲ್ಲಿಂದ ಈಚೆ ಬರ್ಬೇಕು. ಶುದ್ಧ ಮನಸ್ಸಿನಿಂದ ರೆಕಗ್ನೈಸ್ ಮಾಡ್ರಿ ಕ್ರಿಸ್ತನ ಪಿತೇಶ್ವರರೇ ಅಲ್ವಾ. ಕಲ್ಕೊಳಕ್ಕೇನಿಲ್ಲ, ದೇವ್ರು ಮೆಚ್ಚುವಂತ ವಿಷಯಗಳು ತುಂಬಾ ಇರುತ್ತೆ. ಮನುಷ್ಯರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಮ್ ಬಗ್ಗೆ ಏನು ಚಿಂತೆ ಇಲ್ಲ ಅಲ್ವಾ. ನಮ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಲಿ ಅಲ್ವಾ. ಯಾರು ಅಷ್ಟು ಪರ್ಫೆಕ್ಟ್ ಅಲ್ಲ, ತಂದೆಯ ದೇವ್ರು ಯೇಸು ಕ್ರಿಸ್ತನ ತರ ಪರ್ಫೆಕ್ಟ್ ಯಾರು ಭೂಮಿಯಲ್ಲಿ ಇಲ್ಲ. ಅವ್ರು ನಮ್ಮನ್ನ ಜಡ್ಜ್ ಮಾಡೋ ರೀತಿಯಲ್ಲಿ ಯಾರ ಕೈಯಿಂದ ಜಡ್ಜ್ ಮಾಡಕ್ ಆಗಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ, ಎಂತ ದೊಡ್ಡ ಬೋಧಕರು ಸತ್ಯವನ್ನ ತಿಳಿದಿರುವಂತ ವ್ಯಕ್ತಿಗಳು ಕೂಡ ನಮ್ಮನ್ನ ಜಡ್ಜ್ ಮಾಡಕ್ ಆಗೋದೇ ಇಲ್ಲ. ಬಿಕಾಸ್ ನಾವೆಲ್ಲ ಇಂಪರ್ಫೆಕ್ಟ್. ಮೊದಲನೇದಾಗಿ ನಾನ್ ಜಡ್ಜ್ಮೆಂಟ್ ಮಾಡ್ಬೇಕು, ನನಗ್ ಗೊತ್ತಾಗ್ಬೇಕು. ಗೊತ್ತಾಗ್ತಿದ್ಯಾ? ಅಪೊಸ್ತಲ ಪೌಲ ಈ ರೀತಿ ಹೃದಯ ನಮ್ಗೆ ಬರ್ತಾ ಇದೆಯಾ? ನಾನು ಕೂಡ ನನ್ನ ವಿಷಯಗಳನ್ನ ಇಟ್ಟು ನೋಡಿದಾಗ ಈ ರೀತಿ ಒಂದು ಮನಸ್ಸಿನ ನನ್ನ ಹೃದಯ ಮಾತಾಡ್ತಾ ಇದೆಯಾ? ಬರೀ ಹೊರನೋಟಕ್ಕಲ್ಲ, ಈ ಬಾಯಿ ಪಾಠದಿಂದ ಮಾತಾಡ್ಬಾರ್ದು, ವಾಕ್ಯವನ್ನ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ಬಾರ್ದು. ರಿಯಲ್ ಆಗಿ ಪರ್ಟಿಕ್ಯುಲರ್ ಒಂದು ವಿಷಯದಲ್ಲಿ ನಾನು ಈ ರೀತಿನ ಇದೀನಪ್ಪಾ, ಹೌದು ದೇವ್ರೆ, ಇದನ್ನ ನಾನು ಇಷ್ಟೆಲ್ಲ ಆಸೆ ಪಟ್ಟಿದ್ದೀನಿ, ಮಾಡಕ್ಕೆ ಆಗ್ತಾ ಇಲ್ಲ ತಂದೆ, ಆತರ ಭಾವನೆನ ಇಟ್ಕೊಂಡಿದೀವಾ? ದೇವ್ರ ಮೆಚ್ತಾರೆ. ನಮ್ಮ ಹೃದಯದಿಂದ ಬರ್ಬೇಕಾದ್ರೆ ದೇವ್ರ ಮೆಚ್ತಾರೆ ಖಂಡಿತವಾಗ್ಲು ಅಲ್ವಾ. ಅಂತವ್ರಿಗೋಸ್ಕರ ದೇವ್ರ ಕೃಪಾಸನ ಇರೋದು, ಅಂತವ್ರಿಗೋಸ್ಕರ ದೇವ್ರ ಕೃಪೆ ಇರೋದು. ಮುಂದಿನ ವಿಷಯ ನೋಡ್ತೀವಿ ನಾವು, ಮುಂದಿನ ಟಾಪಿಕ್ ಅಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಲ್ವಾ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪಿತೇಶ್ವರರೇ ನೋಡ್ರಿ, ಇದು ಏನಪ್ಪಾ ಸೂಚಿಸ್ತಂದ್ರೆ, ನಮ್ಮ ಒಂದು ಮನಸ್ಸಿನ ಒಂದು ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಹೋರಾಡುವಂತ ಒಂದು ಶಕ್ತಿ ನಮ್ಮಲ್ಲಿದೆ. ಅಂದ್ರೆ ಇಚ್ಛಾಶಕ್ತಿ ಅಂದ್ರೆ ನಾನು ಬಯಸೋದು, ನಾನು ಬಯಸೋದನ್ನ ಮಾಡಕ್ ಬಿಡದೇ ಇರುವಂತ ಶಕ್ತಿನ ಏನ್ ಮಾಡ್ತಾ ಇದ್ದೀನಿ, ನನ್ ನೋಡಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅದು ನನ್ನನ್ನ ಆಳ್ವಿಕೆ ಮಾಡ್ತಾ ಇದೆ, ಅದು ಮಾಸ್ಟರ್ ಆಗಿದೆ ನನಗೆ, ಅದು ಗುರುವಾಗಿದೆ, ಅದು ನನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದನ್ನ ನಾನು ಮೊದಲು ಕಂಡಿಡಿಬೇಕು. ಕ್ರಿಸ್ತನ ಪಿತೇಶ್ವರರೇ, ಇದೆಲ್ಲ ಹೇಗೆ ಕಂಡಿಡಿಯಕ್ಕಾಗುತ್ತೆ ಅನ್ನೋದನ್ನೇ ಅಪೊಸ್ತಲ ಪೌಲ ನಮ್ಗೆ ಎಲೆಯಾಗಿ ಬಿಡಿಯಾಗಿ ವಿವರಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ವಿವರಿಸಿದಂತ ವಿಷಯಗಳಲ್ಲಿ ನಾವು ಏನಪ್ಪ ನೋಡ್ತೀವಂದ್ರೆ, ಪ್ರಾಮಾಣಿಕೆಯಿಂದ ಶುದ್ಧ ಹೃದಯದಿಂದ ಅಪೊಸ್ತಲ ಪೌಲ ಇದನ್ನ ಟ್ರೈ ಮಾಡಿದ್ದಾರೆ. ಧರ್ಮಶಾಸ್ತ್ರನ ಓದಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಇದನ್ನ ಫಾಲೋ ಮಾಡ್ಬೇಕಪ್ಪ ಅಂತ ಆಸೆ ಪಟ್ರು, ಫಾಲೋ ಮಾಡಕ್ಕೆ ಪ್ರಯತ್ನ ಪಡ್ತಾ ನೋಡ್ಬೇಕಾದ್ರೆ ಅದು ಮಾಡಕ್ಕೆ ತುಂಬಾ ಕಷ್ಟವಾಗ್ತಾ ಇತ್ತು. ಅವಾಗ ಅವ್ರ ಮೈಂಡಲ್ಲಿ ಒಂದು ಪ್ರಶ್ನೆ ಬಂತು, ನಾನ್ ಮಾಡಕ್ಕೆ ತುಂಬಾ ಆಸೆ ಪಡ್ತಾ ಇದ್ದೀನಿ, ಯಾಕೋ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿದ್ರು.
ಬಿಡ್ಲಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಪಡ್ತ್ರು, ಮತ್ತೆ ಮತ್ತೆ ಬಿದ್ರು. ಬೀಳ್ಬೇಕಾರೆ ಏನಂತ ನೋಡಿದ್ರು ಅಂದ್ರೆ, ಇಲ್ಲಪ್ಪ ನನ್ ಮೈಂಡ್ ಇಷ್ಟ ಪಡ್ತಾ ಇದೆ, ನನ್ ಬಾಡಿ ಆಪೋಸಿಟ್ ಆಗಿದೆ ಅನ್ನೋದನ್ನ ಕಂಡಿಡ್ಕೊಂಡ್ರು. ಯಾರಿಂದ ಕಂಡಿಡಿಯಕ್ಕಾಗುತ್ತೆ? ಯಾರು ನಿಜವಾಗ್ಲೂ ಪ್ರಯತ್ನ ಪಟ್ಟಿರ್ತಾರೋ ಅವ್ರಿಗೆ ಕಂಡಿಡಿಯಕ್ಕಾಗುತ್ತೆ. ಇಲ್ದೇ ಇರೋರು ಏನ್ ಮಾಡ್ತಾರೆ ಅಲ್ವಾ? ನಟನೆ ಮಾಡ್ತಾರೆ, ಒಳ್ಳೆಯವ್ರ ತರ, ಕರೆಕ್ಟ್ ತರ. ಯಾಕಂದ್ರೆ ನೋಡ್ರಿ, ಕ್ರಿಸ್ತನ ಬಿದ್ದೇಶ್ವರ ಸರ್, ಈ ವಿಶ್ವನ ಜಜ್ಮೆಂಟ್ ಮಾಡಕ್ಕೆ ಯಾವ ವ್ಯಕ್ತಿಯಿಂದನೂ ಆಗಲ್ವಲ್ಲ. ಯಾರು ನೋಡ್ತಾರ ನನ್ನ? ಯಾರು ನೀವ್ ನೋಡ್ತೀರಾ ನನ್ನನ್ನ? ದೇವ್ರ ಬಿಟ್ಟು ಯಾರು ನೋಡಲ್ಲ. ಹಾಗಂದ್ಬಿಟ್ಟು ದೇವ್ರು ಇಮಿಡಿಯೇಟ್ ಆಗಿ ನಮ್ಗೆ ಜಜ್ಮೆಂಟ್ ಕೊಡಲ್ಲ. ತಪ್ಪು ಮಾಡಿದೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ನ ಶಿಕ್ಷೆನೂ ಕೊಡಲ್ಲ. ಯಾರು ನೋಡ್ತಾರೆ? ಆಯ್ತು, ನಾನ್ ಕರೆಕ್ಟ್ ಅಂತ ಹೇಳ್ಕೊಳ್ತೀನಿ, ನಾನ್ ಪರ್ಫೆಕ್ಟ್ ಅಂತ ಹೇಳ್ಕೊಳ್ತೀನಿ, ನನ್ ಮಿಸ್ಟೇಕ್ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಈ ರೀತಿ ಇರ್ಲಿಲ್ಲ ಅಪೊಸ್ತಲ ಪಾಲ್. ಅವ್ರೇನ್ ಮಾಡಿದ್ರು ಅಂದ್ರೆ ನೋಡ್ರಿ, ಶುದ್ಧ ಹೃದಯ ನೋಡ್ರಿ, ಅವ್ರ ಮನಸ್ಸು. ಅದಕ್ಕೆ ದೇವರು ಅಂತವ್ರನ್ನ ತೆಗೆದು ಯೂಸ್ ಮಾಡಿದ್ದು. ಅಂತ ಒಂದು ವಿಷಯನ ಇಡೀ ಲೋಕಕ್ಕೆ ಸುವಾರ್ತೆ ಸಾರ್ಬೇಕಂದ್ರೆ, ಒಂದೆಲ್ಲ ಅಪೊಸ್ತಲ ಪಾಲ್ ನಟನೆ ಮಾಡ್ಕೊಂಡು, ಕಪಟಿಗಳು ಹಾಕೊಂಡು, ಆ ಪರಿಸರ ಸದಸ್ಯ ಇರ್ತಾರ ವೇಷ ಹಾಕೊಂಡು, ನಾನು ಹಿಂಗಿದ್ದೆ ಹಂಗಿದ್ದೆ, ಗಮಲಿಯಲ್ಲ ಪಾದಪೀಠದಲ್ಲಿ ಕಲ್ತ ಗೊತ್ತಾ, ನಾನು ಎಷ್ಟು ಜ್ಞಾನಿ ಗೊತ್ತಾ, ನನ್ನ ಜ್ಞಾನ ಬುದ್ಧಿವಂತಿಗೆ ಎಷ್ಟು ಗೊತ್ತಾ, ನನ್ನ ಹತ್ರ ಮಾತಾಡ್ತೀರಾ, ನನ್ನಲ್ಲಿ ಯಾವ್ದೇ ಮಿಸ್ಟೇಕ್ ಇಲ್ಲ ಗೊತ್ತಾ ಅಂತ ಹೇಳ್ಕೊಂಡ್ ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಗಮನಿಸ್ತಿದ್ರ ಕ್ರಿಸ್ತನ ಬಿದ್ದೇಶ್ವರ ಸರ್? ನಮ್ ಲೈಫ್ ಅಲ್ಲಿ ತುಂಬಾ ಪರಿಶುದ್ಧವಾಗಿ ಇಡ್ತಾರ ನೋಡ್ರಿ, ಪರಿಶುದ್ಧ ತರ ಇರ್ತಾರ ನೋಡ್ರಿ ಸಹೋದರ ಸಹೋದರಿ ಇಲ್ಲ, ಬಟ್ ಹೇಳ್ತಾ ಇದ್ದ ಉದಾಹರಣೆಗೆ, ಆತರ ವ್ಯಕ್ತಿ, ಆತರ ತೋರ್ಸ್ಕೊಳ್ಳೋಂತ ವ್ಯಕ್ತಿ ಪಕ್ಕದಲ್ಲೂ ಕೂಡ ನಮ್ ಕೈಲಿ ಹೋಗಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಅನ್ಸುತ್ತೆ, ಏನನ್ಸುತ್ತೆ ಅಲ್ಲಿ, ಅವರು ತುಂಬಾ ಪರಿಶುದ್ಧರ ತರ ನೋಡಿಸ್ತಾ ಇದ್ರೆ ನಾನು ಪಾಪಿಯಾಗಿದ್ದೀನಿ ತಂದೆ, ಅವ್ರ ಹತ್ರಕ್ಕೆ ನನ್ ಕೈಲಿ ಹೋಗಕ್ ಆಗ್ತಿಲ್ಲ. ಅವ್ರಿಗೂ ನಮ್ಗೂ ಡಿಫ್ರೆಂಟ್ ಆಗ್ಬಿಡುತ್ತೆ. ನಮ್ ಕರ್ತನಾದ ಯೇಸು ಕ್ರಿಸ್ತನ್ ಕೂಡ ನಮ್ ಮುಂದೆ ಬಂದ್ಬಿಟ್ಟು ತಾನು ತುಂಬಾ ಪರಿಶುದ್ಧವಂತನು, ನೀವೆಲ್ಲ ಪಾಪಿಗಳು ಅಂತ ತೋರ್ಸ್ಕೊಂಡ್ಬಿಟ್ಟಿದ್ರೆ ನಾವು ಕೂಡ ಅವ್ರ ಹತ್ರಕ್ಕೆ ಹೋಗ್ತಾ ಇರ್ಲಿಲ್ಲ. ಬದಲಾಗಿ ಏನಾಗಿದ್ರು ಗೊತ್ತಾ? ಪಾಪಿಗಳಾಗಿರ್ಬೇಕಾದ್ರೆ, ನಾವೆಲ್ಲ ಪಾಪದಲ್ಲಿ ಇರ್ಬೇಕಾದ್ರೆ ಪರಿಶುದ್ಧವಂತನು, ಪಾಪ ಏನಂತ ತಿಳಿದಿರುವಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಜೊತೆಗೆ ಬಂದು ಪಾಪಿಗಳೊಬ್ಬರಾಗಿ ಅವ್ರು ಇದ್ಬಿಟ್ರು, ನಮ್ಮ ಜೊತೆಗೆ ಬೆರೆತಿದ್ರು. ನಮ್ಮ ನೋಡಿ ಅಸಹ್ಯ ಪಡ್ಲಿಲ್ಲ ಅವರು. ಅದೇ ನಮ್ಮ ಆಕರ್ಷಣೆ ಆಯ್ತು ಆತನ ಮೇಲೆ ನಮ್ಗೆ ಆಕರ್ಷಣೆ, ಪ್ರೀತಿ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪರಿಶುದ್ಧರಾಗಿದ್ರು ಪಾಪಿಗಳು ನಮ್ಮನ್ನ ಅವರು ಏನ್ ಮಾಡಿಲ್ಲ, ಅಸಹ್ಯವಾಗಿ ನೋಡದೆ, ನಮ್ಮನ್ನ ಏನ್ ಮಾಡಿಲ್ಲ, ಸಪರೇಟ್ ಆಗಿರ್ಬೇಕಂತ ಯೋಚನೆ ಮಾಡದೆ ನಮ್ ಜೊತೆಗಿದ್ರು ನೋಡ್ರಿ, ನಮ್ಮಲ್ಲೊಬ್ರಾಗಿದ್ರು ನೋಡ್ರಿ. ಅದೇ ಅಪೊಸ್ತಲಗಳ ಅಟ್ರಾಕ್ಷನ್ ನೋಡ್ರಿ. 3.5 ವರ್ಷ ಹೆಂಗಿದ್ರಪ್ಪ ನೀವು ನಾವು ತರ? ಇವತ್ ನೋಡಿ, ನಾನು ಇಲ್ಲಿದ್ದೀನಿ ಝೂಮ್ ಅಲ್ಲಿ, ಬರ್ತೀನಿ ಆನ್ಲೈನ್ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನೀವು ನಿಮ್ ಮನೇಲಿ ಇರ್ತೀರಾ, ನಾನ್ ನನ್ನ ಮನೇಲಿ ಇರ್ತೀನಿ, ಯಾವ್ದು ಕನೆಕ್ಷನ್ ಇಲ್ಲ ನಮ್ಗೆ. ವಾರಕ್ಕೊಂದ್ಸರಿ ಮೀಟ್ ಆಗತ್ವಿ ಝೂಮ್ ಅಲ್ಲಿ, ಮುಗೀತು. ಯೇಸು ಕ್ರಿಸ್ತನ ಆತರ ಇದ್ರಾ? ಕಂಟಿನ್ಯೂ ಆಗಿ 3.5 ವರ್ಷ ಜೊತೆಗೆ ಇದ್ರು. ಮಲಗೋದು, ನಿದ್ದೆ ಮಾಡೋದು, ಊಟ ಮಾಡೋದು ಎಲ್ಲ ಅವ್ರ ಜೊತೆ ನೋಡ್ತಾ ಇದ್ರು ತಾನೆ ಅಪೊಸ್ತಲರು. ಎಷ್ಟು ಸೂಕ್ಷ್ಮವಾಗಿ ಗಮನಿಸಿರ್ಬೇಕು ಅಲ್ವಾ? ಇವಾಗ ನಾವು ನೋಡ್ರಿ, ಸಹೋದರ ಜೊತೆ ಇರ್ಬೇಕಾದ್ರೆ, ಒಂದು ದಿನ 2 ದಿನ ಮೀಟಿಂಗ್ ಏನೋ, ಫುಲ್ ಡೇ ಮೀಟಿಂಗ್ ಏನೋ, ಒಂದು ಕನ್ವೆನ್ಷನ್ ಇರ್ಬೇಕಾದ್ರೆ ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರ ಸಹೋದರರು. ನಾವು ಅವ್ರ ಜೊತೆ ಹೋಗಿ ಸ್ವಲ್ಪ ದಿನ ಇರ್ಬೇಕಾದ್ರೆ ಆ 2-3 ದಿವಸದಲ್ಲಿ ನಮ್ಮಲ್ಲಿ ಇರುವಂತ ಕೊರತೆಗಳನ್ನೇ ನೋಡ್ಬಿಡ್ತಾರೆ. ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ, ಹೆಂಗಪ್ಪ ಇವ್ರ ಕ್ಯಾರೆಕ್ಟರ್ ಇದು ನೋಡೋಣ ಅಂದ್ಬಿಟ್ಟು ಅದ್ರಲ್ಲಿ ಏನಾದ್ರು ಕಂಡಿದ್ಬಿಟ್ಟು ಇವ್ರು ಹಂಗೆ ಇವ್ರು ಹಿಂಗೆ ಅನ್ಕೊಂಡ್ಬಿಡ್ತಾರೆ. ಅದು ಕಾಮನ್ ಅದು. ಯಾಕಂದ್ರೆ ನಾವೆಲ್ಲ ಪಾಪಿಗಳೇ, ಕ್ರಿಸ್ತನಂತೆ ಪರಿಪೂರ್ಣತೆ ನಮ್ ಕೈಲಿ ತೋರ್ಸಕ್ಕಾಗಲ್ಲ. ಎಷ್ಟೇ ಇದ್ರು ಕೂಡ ನಮ್ಮಲ್ಲಿ ಅಪರಿಪೂರ್ಣತೆ ಕಾಣಿಸ್ಕೊಂಡ್ಬಿಡುತ್ತೆ. ಯೇಸು ಕ್ರಿಸ್ತ ನೋಡ್ರಿ, 3.5 ವರ್ಷದಲ್ಲಿ ಏನಾದ್ರೂ ಮಿಸ್ಟೇಕ್ ನಡೆಯಕ್ಕಾಯ್ತಾ? ಹಾಗಂದ್ಬಿಟ್ಟು ಅವ್ರೇನಾದ್ರೂ ಮಿಸ್ಟೇಕ್ ಕಂಡಿಡಿದ್ರೆ ಎಷ್ಟೆಲ್ಲ ಕಂಡಿಡಿದಿರ್ಬೋದು. ನಾನು ಇಷ್ಟೆಲ್ಲ ಮಿಸ್ಟೇಕ್ ಮಾಡಿಲ್ಲ, ನೀವ್ ಹಿಂಗ್ ಮಾಡ್ತಾ ಇದೀರ ಅಂದ್ಬಿಟ್ಟು. ನಾವ್ ಇವತ್ತು ಹಂಗೆ ಇರೋದಲ್ವಾ? ನಾವು ಸ್ವಲ್ಪ ಒಳ್ಳೆಯವ್ರಾಗ್ಬಿಟ್ರೆ, ಸ್ವಲ್ಪ ತಪ್ಪು ಮಾಡೋರು ನೋಡ್ಬಿಟ್ಟು ಏನ್ ಮಾಡ್ತೀವಿ, ಯಾವಾಗ್ಲೂ ಅವ್ರನ್ನ ತಪ್ಪು ಕಂಡಿಡಿತಾನೆ ಇರ್ತೀವಿ. ನೋಡ್ರಿ, ನಮ್ ಸ್ವಭಾವ ಎಷ್ಟು ಕೆಟ್ಟದಾಗಿದೆ ಕ್ರಿಸ್ತನ ಬಿದ್ದೇಶ್ವರ ಸರ್. ನಮ್ ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವ ಹೆಂಗಿದೆ, ಅಪೊಸ್ತಲ ಪಾಲ್ ಕೂಡ ಹೆಂಗಿದ್ರು ಅಂದ್ರೆ ಇದೇ ರೀತಿಯಾಗಿದ್ರು. ಯಾವುದೇ ನಟನೆ, ಕಪಟ ಇರ್ಲಿಲ್ಲ ಅವರಲ್ಲಿ. ಪ್ರಾಮಾಣಿಕತೆ ಹೃದಯದಿಂದ ಧರ್ಮಶಾಸ್ತ್ರನ ಫಾಲೋ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದವರು. ಅದಾಗ್ಲಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕ್ರಿಸ್ತನನ್ನ ಕಂಡಿಡ್ಕೊಂಡ್ಬಿಟ್ರು. ಕ್ರಿಸ್ತನ ಗೊತ್ತಾಯ್ತು. ನೋಡಿ, ಈ ವಾಕ್ಯಗಳು ಬರಿಬೇಕಾದ್ರೆ ಅಪೊಸ್ತಲ ಪಾಲ್ ಇನ್ನೂ ಕೂಡ ಧರ್ಮಶಾಸ್ತ್ರ ಅಧೀನರಾಗಿರುವಂತ ವಿಷಯಗಳಿರ್ಬೋದು. 7ನೇ ಅಧ್ಯಾಯನ ಬರಿಬೇಕಾದ್ರೆ, 7ನೇ ಅಧ್ಯಾಯದಿಂದ 8ನೇ ಅಧ್ಯಾಯ ಬರ್ಬೇಕಾದ್ರೆ ಕ್ರಿಸ್ತನನ್ನ ಕಂಡಿಡಿದಿರ್ಬೋದು. ಮುಂದಿನ ವಿಷಯಗಳಲ್ಲಿ ಏನ್ ಮಾಡ್ತೀವಿ ನಾವು, ಅದನ್ನ ಇನ್ನು ಕೂಡ ಸ್ಪಷ್ಟವಾಗಿ ಓದ್ತಿ ನೋಡ್ತೀವಿ. ರೋಮಪುರದವರು 7ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿ. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ನೋಡಿದ್ರ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರ ತಾನೆ. ಈ ರೀತಿ ಮಾತಲ್ಲ ಸುಮ್ನೆ ಬಾಯಿಂದ ಬರೆಯಕ್ಕಾಗಲ್ಲ ಅಲ್ವಾ? ದೇವಾತ್ಮ ಪ್ರೇರಿತರಾಗಿ ಬರಿತಾ ಇಲ್ಲ ಅಪೊಸ್ತಲ ಪಾಲ್. ದೇವರ ವಾಕ್ಯವನ್ನ ಇಟ್ಟು ತನ್ನ ಜೀವನದಲ್ಲಿ ಅನುಭವಗಳನ್ನ ಏನ್ ಮಾಡ್ತಾ ಇದಾರೆ, ಬರಿತಾ ಇದಾರೆ ಅಲ್ವಾ?
ಧರ್ಮಶಾಸ್ತ್ರದಲ್ಲಿರುವಂತಹ ಪ್ರವಾದನೆಗಳು ಗ್ರಂಥಗಳಲ್ಲೂ ದೇವರು ಕೆಲವೊಂದು ವಿಷಯನ ಅವ್ರಿಗೆ ಹೇಳ್ತಾರೆ, ಬರಿತಾ ಇದ್ರು. ಆದ್ರೆ ಅಪೊಸ್ತಲ ಪಾಲ್ ಇಲ್ಲಿ ಆ ರೀತಿ ಬರಿತಾ ಇಲ್ಲ. ಇದು ದೇವರಾತ್ಮ ಪ್ರೇರಿತವಾಗಿ ಬರಿತಾ ಇದ್ರಂದ್ರೆ ಯಾವ ರೀತಿ ಹೇಳ್ತಾ ಇದ್ರಂದ್ರೆ, ದೇವರು ಕೊಟ್ಟಂತ ಸತ್ಯಗಳನ್ನ ಪ್ರಾಮಾಣಿಕವಾದಂತ ಹೃದಯದಲ್ಲಿ ಇಟ್ಟು ಅದನ್ನ ಫಾಲೋ ಮಾಡಕ್ಕಾದಾಗ ಆದಂತ ಅನುಭವಗಳನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ, ವಿವರಿಸ್ತಾ ಇದಾರೆ ಅಲ್ವಾ. ಇಲ್ದಿದ್ರೆ ಈ ಮಾತೆಲ್ಲ ಸುಮ್ನೆ ಬರಲ್ಲ. ಇಂತಹ ಮಾತೆಲ್ಲ ಯಾರಿಂದಲೂ ಮಾತಾಡಕ್ಕಾಗಲ್ಲ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡಿದೆ, ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನು ಮಾಡುವನಾಗಿದ್ದೇನೆ. ಎರಡಕ್ಕೂ ಡಿಫ್ರೆಂಟ್ ಇದೆ ತಾನೆ. ಏನ್ ಡಿಫ್ರೆಂಟ್ ಇದೆ? ಮೆಚ್ಚುವ ಅಂದ್ರೆ ನಾನು ಇಷ್ಟಪಡ್ತಾ ಇದ್ದೀನಿ, ಒಳ್ಳೇದ್ ಮಾಡ್ಬೇಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಕರೆಕ್ಟಾ? ಅಂದ್ರೆ ಇಷ್ಟಪಟ್ಟಿದ್ದಾರೆ ಒಂದ್ ಕಾಲದಲ್ಲಿ, ಅದನ್ನ ಮಾಡ್ಲೇಬೇಕು. ಧರ್ಮಶಾಸ್ತ್ರ ಹೆಂಗಾದ್ರೂ ಫಾಲೋ ಮಾಡ್ಬೇಕಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ದಾರೆ. ಧರ್ಮಶಾಸ್ತ್ರನ ಪ್ರೀತಿ ಮಾಡಿದ್ದಾರೆ. ಆ ಪ್ರೀತಿ ಮಾಡುವಂತ ಸನ್ನಿವೇಶದಲ್ಲಿ ಅವರಿಗೆ ತುಂಬಾ ಕಷ್ಟವಾಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ದೇಹ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಮಾಡ್ಬೇಕಾದ್ರೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡ್ತಾ ಇದ್ರು. ಅದು ಅವ್ರಿಗೆ ತುಂಬಾ ಮನಸ್ಸು ನೋವನ್ನ ಉಂಟು ಮಾಡ್ತು. ಆ ರೀತಿನೇ ಅದನ್ನ ಹೇಳ್ತಾ ಇದ್ರೆ ಇಲ್ಲಿ. ಅದು ತೃಪ್ತಿ ಕೊಡ್ತಾ ಇರ್ಲಿಲ್ಲ. ಯಾವ ರೀತಿ ಅಂದ್ರೆ, ನಾನು ಇದು ಇಷ್ಟಪಟ್ಟೆ, ಪರವಾಗಿಲ್ಲ, ಮಾಡಕ್ಕಾಗ್ಲಿಲ್ಲ, ಏನ್ ಮಾಡಕ್ಕಾಗುತ್ತೆ, ನನ್ ಕೈಯಲ್ಲಿ ಆಗ್ಲಿಲ್ಲಲ್ಲ, ನನ್ ತಪ್ಪಲ್ಲಪ್ಪ ಅಲ್ವಾ, ನಾನು ಇಷ್ಟಪಟ್ಟಿದ್ದಾಗ ನಾನು ಮಾಡ್ಬೇಕಂತಾನೆ ಇಷ್ಟಪಟ್ಟೆ, ಆಗ್ತಾ ಇಲ್ವಲ್ಲ, ನಾನೇನ್ ಮಾಡ್ಲಿ? ಆ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ನಾನು ಎಷ್ಟೆಲ್ಲ ಇಷ್ಟಪಡ್ತಿದ್ದೀನಿ ದೇವ್ರೆ, ಯಾಕೆ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ, ನಾನು ಆಗ್ತಾ ಇಲ್ವಲ್ಲ ತಂದೇನೋ ಅಂತ ಒಂದು ಅವರ ಮನಸ್ಸಿನ ಒಂದು ದುಃಖವನ್ನ, ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಒಳ್ಳೇದ್ ಹೆಂಗಾದ್ರೂ ಮಾಡ್ಬೇಕಂದ್ರೆ ತುಂಬಾ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಸರಿರೇ ನೋಡಿ, ನಮ್ಮ ಜೀವನದಲ್ಲಿ ಕೂಡ ನಿಮ್ಗೆ ಅನ್ಸಿರ್ಬೇಕು, ಒಂದು ಚಿಕ್ಕ ಒಂದು ಮಗು ಒಂದು ರೋಡಲ್ಲಿ ಏನಪ್ಪಾ ಅಂದ್ರೆ ಒಂದ್ ದಿನ ಹೋಗ್ಬೇಕಾದ್ರೆ ಒಂದು ದ್ರಾಕ್ಷಿನ ಮಾರ್ತಾ ಇದ್ರಲ್ಲಿ. ದ್ರಾಕ್ಷಿನ ಮಾರ್ತಾ ಇರ್ಬೇಕಾದ್ರೆ ದ್ರಾಕ್ಷಿ ಒಂದು ಬೆಲೆ ಕಡಿಮೆ ಬೆಲೆ. ಒಂದು ಕಾರಲ್ಲಿ ಬಂದಿರುವಂತ ವ್ಯಕ್ತಿ ಏನ್ ಮಾಡಿದ್ರು, ಅಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಆ ದ್ರಾಕ್ಷಿನ ಕೊಂಡ್ಕೊಂಡು ಹೋದ್ರು, ಕರೆಕ್ಟ್ ಅಲ್ವಾ? ಇನ್ನೊಬ್ಬ ವ್ಯಕ್ತಿ ಬಂದ್ರು, ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಸೈಕಲ್ ಅಲ್ಲಿ ಏನೋ ಬಂದ್ರು, ಅವ್ರು ಕೂಡ ದ್ರಾಕ್ಷಿನ ತಗೊಳಕ್ ಹೋದ್ರು. ಬಟ್ ಅವರಲ್ಲಿ ಅಷ್ಟು ದುಡ್ಡು ಇರ್ಲಿಲ್ಲ. ಎಷ್ಟು ದುಡ್ಡು ಇದೆಯೋ ಅದು ತಗೊಂಡೋಗ್ಬಿಟ್ರು. ಇವ್ರಿಬ್ಬನ್ನು ಒಂದ್ ಮಗು ನೋಡ್ತಾ ಇತ್ತು. ಆ ಮಗುಗೂ ದ್ರಾಕ್ಷಿ ಬೇಕು ಅಂತ ಆಸೆ, ಆದ್ರೆ ಕೊಂಡ್ಕೊಳಕ್ ಏನಿಲ್ಲ ಅದ್ರ ಕೈಯಲ್ಲಿ ದುಡ್ಡಿಲ್ಲ. ದ್ರಾಕ್ಷಿ ಬೇಕಂತ ಆಸೆ ಇದೆ, ಕೊಂಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದೇನೇನ ತೋರಿಸ್ತಾ ಇದೆ? ಈ ದ್ರಾಕ್ಷಿ ಅನ್ನುವಂತ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬೇಕಂದ್ರೆ ತುಂಬಾ ಆಸೆ ಇದೆ. ದ್ರಾಕ್ಷಿ ಸ್ವೀಟ್ ಇದ್ದಂಗೆ ತುಂಬಾ ಇಷ್ಟ. ಅಯ್ಯೋ, ಆ ಮಗು ಏನಂತ ಯೋಚನೆ ಮಾಡುತ್ತೆ, ಅಯ್ಯಯ್ಯೋ ಈ ದ್ರಾಕ್ಷಿ ನನ್ ಕೈಯಲ್ಲಿ ಆಗ್ತಾ ಇಲ್ವಲ್ಲ, ಯಾರಾದ್ ನನ್ ಕೊಡ್ಸಿದ್ರೆ ಹೆಂಗಿರುತ್ತೆ, ನಾನು ದ್ರಾಕ್ಷಿ ಹೆಂಗಾದ್ ತಿನ್ಬೇಕಲ್ಲ. ಹಿಂಗೆ ಅಪೊಸ್ತಲ ಪಾಲ್ ಕೂಡ ಇದ್ರು. ಹೇಗಾದ್ರೂ ಧರ್ಮಶಾಸ್ತ್ರನ, ದೇವರ ನೀತಿಗಳನ್ನ ನಾನು ಫಾಲೋ ಮಾಡ್ಬೇಕಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕಲ್ಲ, ದೇವರಿಗೆ ಹೆಂಗಾದ್ರೂ ನಡಿಬೇಕಂತ ಆಸೆ ಪಡ್ತಾ ಇದ್ರು. ಆದ್ರೆ ನನ್ ದೇಹ ಒಪ್ಕೊಳ್ತಾ ಇಲ್ವಲ್ಲ ಅನ್ನೋಂತ ಕಷ್ಟ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಆ ಆಂಗ್ಲೆಲ್ಲ ಏನ್ ಮಾಡ್ತಾ ಇದ್ರೆ ಅಪೊಸ್ತಲ ಪಾಲ್ ಇಲ್ಲಿ ಮಾತಾಡ್ತಾ ಇದ್ರೆ. ಸರಸರಿರೆ ಬರುವಂತ ದಿನಗಳಲ್ಲಿ ನಮ್ಮ 7ನೇ ಅಧ್ಯಾಯ ಮೋಸ್ಟ್ ಪ್ರಾಬಬ್ಲಿ ಮುಗಿಬಹುದು. ತುಂಬಾ ಚೆನ್ನಾಗಿರುತ್ತೆ. ನಾವು 8ನೇ ಅಧ್ಯಾಯಕ್ಕೆ ಹೋಗೋಣ ಅಂತ ತುಂಬಾ ಇದ್ ಮಾಡ್ತಾ ಇದ್ವಿ. ಕೆಲವೊಂದು ವಿಷಯಗಳನ್ನ ಏನ್ ಮಾಡೋಣ, ಸ್ವಲ್ಪ ನಿಧಾನಕ್ಕೆ ಈ ವಿಷಯಗಳನ್ನ ಸ್ಟಡಿ ಮಾಡಿ ಹೋಗೋಣ. ಖಂಡಿತವಾಗ್ಲೂ ನಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ. ಇಲ್ಲಿಗೆ ಈ ಒಂದು ಪಾಠವನ್ನ ನಿಲ್ಲಿಸೋಣ. ದೇವರ ಪಾಠಗಳನ್ನ ಆಶೀರ್ವದಿಸಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು. ಸೊ ಏನಾದ್ರೂ ಇವತ್ತಿನ ಒಂದು ಪಾಠದಲ್ಲಿ ಏನಾದ್ರು ನಿಮ್ಗೆ ಮಾತಾಡುವಂತ ವಿಷಯಗಳು ಏನಾದ್ರು ಇದೆಯಾ? ಯಾರಾದ್ರೂ ಏನಾದ್ರು ಹೇಳ್ಬೋದು, ಇಲ್ಲಾಂದ್ರೆ ಏನಾದ್ರು ಪ್ರಶ್ನೆ ಕೇಳ್ಬೋದು. ಇಲ್ಲಾಂದ್ರೆ ನಾವೇನ್ ಮಾಡೋಣ, ಇವತ್ತಿನ ರಾತ್ರಿ ಗೀತೆನ ಮುಗಿಸೋಣ. ಓಕೆ, ಇವತ್ತಿನ ರಾತ್ರಿ ಗೀತೆನ ಯಾರು ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆಗಳನ್ನ? ನಾವು ಓದ್ತೀನಿ ಬ್ರದರ್. ದಿವ್ಯಶ್ರೀ ಓದ್ತೀರಾ? ಇದೆಯಾ ನಿಮ್ಮ ಹತ್ರ? ಇದೆ ಬ್ರದರ್. ಸಿಸ್ಟರ್ ಓದಿ. ರಾತ್ರಿಯ ಗೀತೆಗಳು ಫೆಬ್ರವರಿ 23. ಆದುದರಿಂದ ನೀವು ದೇವರಿಂದ ಆರಿಸಿಕೊಂಡವರು, ಪರಿಶುದ್ಧರು, ಪ್ರಿಯರೂ ಆಗಿರುವವರಿಗೆ ತಕ್ಕಂತೆ ದೀನ ಮನಸ್ಸನ್ನು ಧರಿಸಿಕೊಳ್ಳಿರಿ. ಕೊಲಸ್ಸೆಯವರಿಗೆ 3ನೇ ಅಧ್ಯಾಯ 12ನೇ ವಚನ. ಸತ್ಯವೇದದಲ್ಲಿನ ಎಲ್ಲಾ ವಿಷಯಗಳು ನಮಗೆ ಸೂಚಿಸುವುದೇನೆಂದರೆ, ಕರ್ತನ ಜನರೆಲ್ಲರೂ ಕರ್ತನಿಗಾಗಿ ಯಾವುದೇ ಮುಖ್ಯವಾದ ಅಥವಾ ವಿಶೇಷವಾದ ಸೇವೆಗೆ ಉಪಯೋಗಿಸಬೇಕಿದ್ದರೆ ಈ ದೀನತೆ ಎಂಬ ಸ್ವಭಾವವನ್ನು ಹೊಂದಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಒಂದು ವೇಳೆ ಕರ್ತನ ಹಿಂಬಾಲಕರು ಈ ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಮತ್ತು ನಿರಂತರವಾಗಿ ತಮ್ಮ ಜೀವಿತದ ನಡವಳಿಕೆಯನ್ನು ಅದರಂತೆ ರೂಪಿಸಿಕೊಂಡರೆ ಅವರು ಬಹಳವಾಗಿ ಉಪಯೋಗಿಸಲ್ಪಡುವರು ಎಂದು ನಾವು ನಿಶ್ಚಯವಾಗಿ ಹೇಳಬಹುದು.
ಕರ್ತನಿಗಾಗಿ ಯಾವುದೇ ಸೇವೆ ಮಾಡಿದರೂ ಅದು ಘನತೆಯುಳ್ಳದ್ದಾಗಿದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಸೇವೆ ಮಾಡುವುದಕ್ಕೆ ಅನುಮತಿಸಲ್ಪಡುತ್ತೇವೋ ಅಷ್ಟರ ಮಟ್ಟಿಗೆ ಈ ಪ್ರಸ್ತುತ ಈಗಿನ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಡುವೆವು ಮತ್ತು ಭವಿಷ್ಯದ ಜೀವಿತದಲ್ಲಿಯೂ ಸಹ ನಮಗೆ ಅಧಿಕವಾದ ಬಹುಮಾನಗಳು ಇರುತ್ತದೆ. ಆದುದರಿಂದ ನಾವು ಅಪೊಸ್ತಲನು ಹೇಳುವ ಹಾಗೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆಗ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರರೇ, ಕೊನೆಯದಾಗಿ ನಾವು ನೋಡ್ಬೇಕಂತ ವಿಷಯ ಅಲ್ವಾ, ತುಂಬಾ ಬ್ಯೂಟಿಫುಲ್ ಆದಂತ ಒಂದು ರಾತ್ರಿ ಗೀತೆ ಇವತ್ತು ಅಲ್ವಾ. ಮುಖ್ಯವಾಗಿ ಇದ್ರ ಬಂದಿರುವಂತ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ದೀನ ಮನಸ್ಸು ಅನ್ನೋಂಥ ವಿಷಯವನ್ನ ನೋಡಿದ್ವಿ. ದೀನ ಮನಸ್ಸು ಅಂತ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ದೀನ ಮನಸ್ಸನ್ನ ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ದೇವರ ಕೈಯಿಂದ ನಾವು ಉಪಯೋಗಿಸಲ್ಪಡ್ಬೇಕಾ, ದೇವ್ರು ನಮ್ಮನ್ನ ಎತ್ತಿ ಯೂಸ್ ಮಾಡ್ಬೇಕಾ, ದೇವರ ಕಾರ್ಯಗಳಿಗೋಸ್ಕರ ನಮ್ಮನ್ನ ಯೂಸ್ ಮಾಡ್ಬೇಕಾದ್ರೆ ದೀನ ಮನಸ್ಸು ಅನ್ನೋದು ತುಂಬಾ ಮುಖ್ಯವಾದಂತ ವಿಷಯ. ಸೊ ಆ ವಿಷಯಗಳನ್ನ ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ತುಂಬಾ ಪ್ರಯೋಜನವಾಗಿರುತ್ತೆ ಇವತ್ತಿನ ರಾತ್ರಿ ಗೀತೆಗಳು. ಸೊ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತ್ಯ ಮಾಡೋಣ. ಮಧ್ಯದಲ್ಲಿರುವಂತಹ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಕಾರ್ತಿಕ್ ಬ್ರದರ್. ಬ್ರದರ್ ಕೇಳಿಸ್ತೀಯ ಬ್ರದರ್? ಕೇಳಿಸ್ತದೆ ಪ್ರಾರ್ಥನೆ. ಕೇಳ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಅಪ್ಪ. ಇಷ್ಟವರೆಗೂ ನಮ್ಮನ್ನ ಕಾಯ್ದು ಕಾಪಾಡಿ ದೇವರ ಸಂದೇಶವನ್ನು ನಾವು ಕೇಳಿದ ಆ ವಚನದ ಪ್ರಕಾರ ಕರ್ತನೆ, ನಾವು ಕೇಳಿದ ಸತ್ಯ ಪ್ರಕಾರ ನಾವು ದೀನ ಮನಸ್ಸಿಂದ ತಾಳ್ಮೆಯಿಂದ ದೇವರ ವಾಕ್ಯವನ್ನು ದೇವರ ಸತ್ಯದಲ್ಲಿ ನಡೆಯುವುದ ಕಾರ್ಯದಲ್ಲಿ ನಮ್ಮನ್ನ ತಗ್ಗಿಸಿ ದೇವರ ಕಾರ್ಯವನ್ನು ನಡೆಸುವಂತೆ ನಮ್ಮ ಮುಖಾಂತರ ದೇವರ ಚಿತ್ತವನ್ನು ನೆರವೇರಿಸುವಂತೆ ನಾವು ದೀನ ಮನಸ್ಸಿಂದ ತಾಳ್ಮೆಯಿಂದ ನಡೆದುಕೊಳ್ಳಬೇಕಾಗಿ ದೇವರೇ ನಮ್ಮ ಕೃಪೆ ನೀಡು. ನಮ್ಮಲ್ಲಿ ಪಾಪ ಇದೆ, ನಮ್ಮನ್ನ ಪಾಪದಿಂದ ಬಿಡುಗಡೆ ಕೊಟ್ಟಿ ದೇವರೇ ನಾವು ದೇವ್ರಿಗಾಗಿ ಬಾಳುವಂತೆ, ದೇವ್ರಿಗಾಗಿ ಎದ್ದಿ ನಡೆಯುವಂತೆ ನಮಗೆ ಸಹಾಯ ಮಾಡಿ ತಂದೆಯೇ. ನಿನ್ನ ನಾಮ ಮಹಿಮೆ ಪಡಲಿ, ನಮ್ಮನ್ನ ಬಲಪಡಿಸು. ಮಾತಾಡಿದ ಸಹೋದರನು ಕೂಡ ಆ ರೀತಿಯಲ್ಲಿ ದೇವರೇ ನಡೆಸು, ಆಶೀರ್ವದಿಸು. ಇನ್ನು ಹೆಚ್ಚಧಿಕವಾಗಿ ದೇವರ ಸಂದೇಶವನ್ನು ನೀಡುವಂತೆ ದೇವರ ಕೃಪೆ ನೀಡಿ ನಮ್ಮ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ದೇವರ ಸಂದೇಶವನ್ನು ಅವರು ನೀಡುವಂತೆ ಅವ್ರಿಗೂ ಸಹಾಯ ಮಾಡಿ, ನಾವು ಸತ್ಯದಲ್ಲಿ ನಡೆಯುವಂತೆ ಒಬ್ಬೊಬ್ಬರಿಗೂ ಸಹಾಯ ಮಾಡಿ ಅಪ್ಪ. ನಾಮ ಮಹಿಮೆ ಪಡಲಿ. ನಮ್ಮನ್ನ ತಗ್ಗಿಸುತ್ತೇವೆ, ಯೇಸು ಹೆಸರಿನಲ್ಲಿ ಬೇಡ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲರಿಗೂ.